ಸನಾತನ ಧರ್ಮ ಬಿಟ್ರೆ ಬೇರೆ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲೂ ಪರಮಾತ್ಮ ಇದ್ದಾನೆ. ಅದು ಮೂರ್ತಿ ನೋಡುವಾಗ ಬಿಂಬ ಬೊಂಬೆ ಅಂತ ನೋಡಿದ್ರೆ ಅದು ಬೊಂಬೆ. ಅದೇ ನಿಮ್ಮ ಮುಗ್ಧವಾದ ಆ ಒಂದು ಮನಸ್ಸನ್ನ ಅದ್ರ ಮೇಲೆ ಪ್ರತಿಬಿಂಬಿಸ್ ನೋಡಿ, ಅದು ದೈವಿಕ ಅಂಶ ಅಷ್ಟೇನೆ. ಇನ್ ಆರ್ಡರ್ ಟು ರೆಪ್ರೆಸೆಂಟ್ ದ್ಯಾಟ್, ಈ ಒಂದು ಕಟ್ಟುನಿಟ್ಟಾದಂತಹ ಒಂದು ಯಾವ್ದಪ್ಪ ಹಬ್ಬ ಅಂತ ಮಾಡಿರೋದು. ಮೇಲೆ ನೋಡಿ, ಫಸ್ಟ್ ಸ್ಟೆಪ್ ಅಲ್ಲಿ ಬರೀ ದೇವತೆಗಳು, ಪರಾತ್ಪರನಾದಂತಹ ಶ್ರೀಮನ್ನಾರಾಯಣ, ಉಪದೇವತೆಗಳು. ಮಧ್ಯದ ಸ್ಟೆಪ್ ಅಲ್ಲೆಲ್ಲ ಮರಪಾಚಿ ಬೊಂಬೆ, ಯಕ್ಷಗಂಧರ್ವ, ಕಿಂಪುರುಷರು. ನೆಕ್ಸ್ಟ್ ಸ್ಟೆಪ್ ಬರೋದು ಜನಸಾಮಾನ್ಯರು. ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಮಕ್ಕಳಿಗೆ ಕ್ರಿಯೇಟಿವ್ ಆಗಿ ಪಾರ್ಕ್ ಮಾಡು, ಮನೆ ಕಟ್ಟು ಫ್ಲಿಕ್ಸೋ ಬ್ರಿಕ್ಸ್ ಅಲ್ಲಿ, ಮತ್ತೆ ಕಾರ್ ನಿಲ್ಸು, ಅದಾದ್ಮೇಲೆ ಝೂ ಮಾಡು, ಅದಾದ್ಮೇಲೆ ಕಾರುಗಳು, ಮೋಟರ್ ಬೈಕು ಇದೆಲ್ಲ ಒಂದ್ ಕಡೆ ನಿಲ್ಸು ಅಂತ ಟಾಯ್ಸ್ ಅಲ್ಲಿ. ಅಂದ್ರೆ ನಿರ್ಜಡವಾದ ವಸ್ತುವಿಂದ ಹಿಡಿದು ಪರತತ್ವದವರೆಗೂ ಎಲ್ಲರಲ್ಲೂ ಸಾಮಾನ್ಯವಾದ ಧರ್ಮ ಏನು ಅಂದ್ರೆ ಪರಮಾತ್ಮ ಇಸ್ ರಿಸೈಟಿಂಗ್ ಅಂತ ತೋರ್ಸೋ ಹಬ್ಬ. ಸೊ ಎಲ್ಲ ಪೂಜನೀಯ. ಆಯ್ದ ಪೂಜೆಲಿ ಎಲ್ಲಾದ್ನೂ ಪೂಜೆ ಮಾಡ್ತೀರಾ ಅಲ್ವಾ? ನಿಮ್ಮ ಕಾರು, ಬೈಕು, ಇದುಗಳು, ಟ್ರಾನ್ಸ್ಪೋರ್ಟೇಷನ್ನು, ಮನೇಲಿ ವೀಣೆ ಇದ್ರೆ ವೀಣೆ, ತಂಬೂರ, ಪುಸ್ತಕ ಇಡ್ತೀವಿ. ಅದರಲ್ಲೂ ಓದೋ ಪುಸ್ತಕ ಮೊದಲು ತಂದು ಇಡ್ತಾ ಇದ್ವಿ ನಾವು. ಇನ್ 3 ದಿನ ಏನು ಇಲ್ವಲ್ಲ ಅಂತ ಹುಡುಕಿ, ಮ್ಯಾಥಮೆಟಿಕ್ಸ್ ಇದ್ರೆ ಅದನ್ನ ತಂದು ಇಟ್ಬಿಡ್ತಾ ಇದ್ದೆ ನಾನು. ಅಯ್ಯೋ ಸದ್ಯ ಓದೋದು ಇಲ್ವಲ್ಲ, ಅದ್ ಕರ್ಲಿಸ್ಬಾರ್ದಲ್ವಾ ಆಮೇಲೆ ಅಂತ. ನಮ್ ತಾತ ಏನ್ ಮಾಡಿರೋರು, ಇವ್ ಇದ್ ಮಾಡ್ತಾನೆ ಅಂತ ಸಾಮರ್ಥ್ಯವಾಗಿ ಅದೊಂದು ಪುಸ್ತಕ ತೆಗೆದಿಟ್ಬಿಟ್ಟು ರಾಮಾಯಣ ಮಹಾಭಾರತ ಎಲ್ಲ ಇಟ್ಬಿಟ್ಟು, ಪೂಜೆ ಎಲ್ಲ ಆದ್ಮೇಲೆ ನಿನಗೊಂದ್ ಗಿಫ್ಟ್ ಕಾದಿದೆ ಅನ್ನೋರು. ಏನು ಅಂದ್ರೆ ನೀನ್ ಮ್ಯಾಥಮೆಟಿಕ್ಸ್ ನೀನು ಇನ್ 2 ದಿನ ಮಾಡ್ಬೇಕು, ತಗೋ ಅಂತ ತಂದ್ಕೊಡು. ಅಯ್ಯೋ ನಾ ಪೂಜೆಗೆ ಇಟ್ಟಿದ್ದೆ ಅಂದ್ರೆ, ಇಲ್ಲ ನಾನು ಅದನ್ನ ಇಡ್ಲಿಲ್ಲ, ಡೋಂಟ್ ವರಿ ಅಂತ ತಂದ್ಕೊಡೋರು. ಕಂಪಲ್ಸರಿ ಅವಾಗ ಓದ್ಬೇಕು, ಅದು ಸರಸ್ವತಿ ಪೂಜೆ ಅಲ್ವಾ? ಅದೇ ಇದು ಶಾರದೆಗೆ ಯಾವುದು ಅಂದ್ರೆ ಓದೋದೇ ಮಂತ್ರ ಅಂತ. ಬಾಲಕ ಬಾಲಿಕ ಬಾಲ ಭಾಷೆಯನ್ನು ಲಾಲಿಸಿ ಪೊರೆವಳು ಮೀನಲೋಚನೆ. ಆ ರೀತಿ ಅವಳು ಅನುಗ್ರಹ ಮಾಡ್ತಾನೆ. ಪಾಠಶಾಲೆನೇ ನಿನ್ನ ದೇವಾಲಯ ಅಂತ ಹೇಳ್ತೀವಿ. ಶಾರದೆಯೇ ಕರಗಳ ಜೋಡಿಸಿ ಭರದಿಂ ಹರುಷದಿ ಬೇಡುವೆವು, ಸರಸಿಜ ಭವಸತಿ ಸಾರಸ ನೇತ್ರೆ ಕರುಣದಿ ಕಾವಳು ಕೋಮಲ ಗಾತ್ರೆ, ಪರಮ ಮಂಗಳ ಶ್ರೀ ಪಾವನ ಚರಿತೆಯೇ. ಪಾಠಶಾಲೆ ಅನ್ನೋದೇ ಅವಳ ದೇವಾಲಯವಂತೆ ಅಂತಾರೆ. ನಂಟ್ಲೆಲ್ಲ ಕೂತ್ ಬಿಟ್ಟಿದೆ, ಹಾಡಕ್ಕೂ ಆಗಲ್ಲ. ಆಕ್ಚುಲಿ ನಾನು ಅಮ್ಮ ನವರಾತ್ರಿನಲ್ಲಿ ನವಾವರಣ ಕೃತಿನ ಹಾಡ್ತೀವಿ. ಕಮಲಾಂಬಾಂ ಭಜರೆ ಮುತ್ತುಸ್ವಾಮಿ ದೀಕ್ಷಿತರದು ನವಾವರಣ ಕೃತಿ. ಒಂದೊಂದ್ ದಿನ ಒಂದೊಂದು ಕೃತಿ, ತುಂಬಾ ಶಕ್ತಿಯುಕ್ತವಾದ ಕೃತಿ ಅದು. ಸ್ವಾಮಿ ಮುತ್ತುಸ್ವಾಮಿ ದೀಕ್ಷಿತರು ನವಾವರಣ ಕೃತಿ ಅಂತ ವಾರಣಾಸಿ ಕಾಶಿನಲ್ಲಿ ಮಣಿಕರ್ಣಿಕಾ ಮುಂದ್ಗಡೆ ಕುತ್ಕೊಂಡು ಮಾಡಿದ್ದದು. ಆ ವಿಶಾಲಾಕ್ಷಿ ಅಮ್ಮನವ್ರಿಗೆ ಕಮಲಾಂಬಾ ದೇವಿ ಅಂತ ಹೇಳಿ ಅವರೇ ನಿರ್ಮಾಣ ಮಾಡಿದಂತಹ ಮಂದಿರ ವಾರಣಾಸಿನಲ್ಲಿ. ಸೊ ಅವಾಗ ಅವ್ರಿಗೆ ಅದು ಹೊರಹೊಮ್ಮಿತು ಆ ಒಂದು ಕೃತಿಗಳು. ಇಟ್ ಈಸ್ ವೆರಿ ಆಸ್ಪಿಷಿಯಸ್ ಟು ಸಿಂಗ್ ಡ್ಯೂರಿಂಗ್ ದ ಟೈಮ್ ಆಫ್ ನವರಾತ್ರಿ. ಸೊ ಈ ವರ್ಷ ನನಗೆ ಅಮ್ಮನಿಗಿಬ್ರಿಗೂ ಹಾಡಕ್ ಆಗ್ತಾ ಇಲ್ಲ. ಏನ್ ಮಾಡ್ತಾ ಇದೀವಿ ಗೊತ್ತಾ, ಬೆಳಿಗ್ಗೆ ಪೂಜೆ ಮಾಡೋವಾಗ ಒಂದ್ಸಲಿ ಸುಮ್ನೆ ಪದ್ಯ ತರ ಹೇಳ್ಕೊತಾ ಇದೀವಿ, ಸೊ ದಟ್ ವಿಲ್ ಜಸ್ಟ್ ರೆಂಡರ್ ಇಟ್ ಟು ದೇವಿ ಅಂತ. ನಮ್ಮಲ್ಲಿ ದೇವಿ ಪೂಜೆ ಇಲ್ಲದೆ ಇರೋದ್ರಿಂದ ಈ ಟೈಮಲ್ಲಿ ಮಾತ್ರ ನಾವು ಮಾಡ್ತೀವಿ ಅಷ್ಟೇ. ಕಳಶ ಇಟ್ಟು ಅದರಲ್ಲೇ ಲಕ್ಷ್ಮೀನಾರಾಯಣನ ಆವಾಹನೆ ಮಾಡಿ. ಬಟ್ ಪರ್ಸ್ನಲಿ ಸಂಹವ್ ಐ ಆಮ್ ಕನೆಕ್ಟೆಡ್ ಟು ದೇವಿ. ಚಿಕ್ಕ ವಯಸ್ಸಿಂದ ನಂಗೆ ಆ ದೇವಿ ಅಂದ್ರೆ ತುಂಬಾ ಇಷ್ಟ. ನಾನು ನಮ್ಮ ಮನೇಲಿ ಮಾಡ್ತೀನಿ ದೇವಿ ಪೂಜೆ ಈ ಟೈಮಲ್ಲಿ ಮಾತ್ರ, ಆಮೇಲೆ ಅಲೋಡ್ ಇಲ್ಲ. ಅದಕ್ಕೆ ವಿ ಕಂಡಕ್ಟ್ ಪೂಜಾ ದಿಸ್ ನವರಾತ್ರಿ ಟೈಮ್. ಸೊ ಎಲ್ಲಾರ್ಗು ಚೆನ್ನಾಗಿ ವಿಷ್ಣು ಸಹಸ್ರನಾಮ ಬರ್ಲಿ, ನೆಕ್ಸ್ಟ್ ತಿರುಪಾವೆಯು ಚೆನ್ನಾಗಿ ಬರ್ಲಿ ಅಂತ ದೇವಿನ ಕೇಳ್ಕೊತೀವಿ. ಅಕ್ಟೋಬರ್ 2 ಎವ್ರಿಬಡಿ ಆರ್ ಫ್ರೀ? ಯಾರೆಲ್ಲ ಗ್ರೂಪ್ ಅಲ್ಲಿ ಇದೀರೋ ಅವರೆಲ್ಲ ಫ್ರೀ ಇದ್ದೀರಾ? ಸುಮಾ ಆಂಟಿ ಇಲ್ಲ ಅನ್ಸುತ್ತಾ ಗ್ರೂಪ್ ಅಲ್ಲಿ? ಯು ಆರ್ ನಾಟ್ ದೇರ್ ಸುಮಾ ಆಂಟಿ. In what, Krishna? There is one more group
ಫಾರ್ಮ್ಡ್ ಹೊಸ ಗ್ರೂಪ್ ನಿತ್ಯಾನುಸಂಧಾನ ಅಂತ ಹೇಳಿ. No, I am not there. ಸೊ ಅವತ್ತಿನ ದಿನ ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಕ್ಲಾಸ್ ಫಾರ್ ಯು ಪೀಪಲ್. ಸುಮ್ಮನೆ ಇಂಟ್ರಡಕ್ಷನ್ ಇಟ್ಕೊಂಡಿರ್ತೀನಿ. ಅದಾದ್ಮೇಲೆ ಏನ್ ಹೇಳ್ಕೊಡ್ತೀನಿ, ಯಾವ್ದನ್ ಕಲಿಬೇಕು, ಪುಸ್ತಕ ಏನೆಲ್ಲ ರೆಫರ್ ಮಾಡಿ ತಗೋಬೇಕು, ಅಂಡ್ ವಿಲ್ ಫಿಕ್ಸ್ ಅಪ್ ಡೇ ಅಂಡ್ ಟೈಮ್. ಓಕೆ, ಟೈಮ್ ಮತ್ತೆ ಡೇ ಎಲ್ಲ ಫಿಕ್ಸ್ ಅಪ್ ಮಾಡಿಕೊಂಡು ಅಕಾರ್ಡಿಂಗ್ ಟು ದಟ್ ವಿಲ್ ಸ್ಟಾರ್ಟ್ ದ ಕ್ಲಾಸಸ್. ಓಕೆ, ಇಂಟ್ರಡಕ್ಷನ್ ಕ್ಲಾಸ್ ತರ ಇಟ್ಕೊಳ್ಳೋಣ. ಅಷ್ಟು ಇಟ್ಕೊಂಡ್ಮೇಲೆ ಎಲ್ರಿಗೂ ಕನ್ನಡ ಓದಕ್ ಬರುತ್ತಾ? ಓದಕ್ ಬರ್ದೇ ಇರೋರು ತೆಲುಗು ಪುಸ್ತಕ ತಗೊಳ್ಳಿ. ಕಸ್ತೂರಿ ಮಾಮಿನ ಓಕೆ, ಇದ್ರಲ್ಲಿ ಸಿಗುತ್ತಲ್ಲ, ಯತಿರಾಜ್ ಮಠದಲ್ಲಿ ಸಿಗುತ್ತೆ, ಮಲ್ಲೇಶ್ವರ 7th ಕ್ಲಾಸ್ ಮಲ್ಲೇಶ್ವರಂ. ಇವ್ರಿಗೆ ಹೇಳಿದೆ, ಪ್ರೀತಮ್ ಅವ್ರಿಗೆ ತಗೋತೀನಿ ಅಂತ ಹೇಳಿದ್ರು ಅವರು. ಐ ಹ್ಯಾಡ್ ಸೆಂಟ್ ಹಿಮ್ ದ ವಾಯ್ಸ್ ಓವರ್ ಮೆಸೇಜ್. ಸೊ ಕನ್ನಡ ಬೇಕಾದವರು ಕನ್ನಡ ಅಲ್ಲ, ನಿಮ್ಗೆ ಪುಸ್ತಕ ಬೇಡ ಅಂದ್ರೆ ನಾನು ಯಾವ್ದು ಹೆಡ್ಡಿಂಗ್ ಹೇಳ್ತೀನೋ ಅದನ್ನ ಇಫ್ ಯು ಟೈಪ್ ಇಟ್ ಇನ್ ಗೂಗಲ್ ಯು ಗೆಟ್ ಅ ಕನ್ನಡ ಲಿಪಿ. ಯು ಕ್ಯಾನ್ ಟೇಕ್ ಅ ಪ್ರಿಂಟ್ ಔಟ್ ಅಂಡ್ ಕೀಪ್. ಇಫ್ ನಾಟ್ ದ ಹೋಲ್ ಸೆಟ್ ಆಫ್ ನಿತ್ಯಾನುಸಂಧಾನಂ, ಅಟ್ ಲೀಸ್ಟ್ ಈಗ ಫಸ್ಟ್ ಐ ಸ್ಟಾರ್ಟ್ ವಿತ್ ತನಿಯನ್ ಗುರು ತನಿಯನ್ ಶ್ಲೋಕಂ ಅಂತ ಹೇಳಿ, ಅದಾದ್ಮೇಲೆ ವಿಲ್ ಸ್ಟಾರ್ಟ್ ವಿತ್ ತಿರುಪಲ್ಲಾಂಡ್. ಅಷ್ಟಷ್ಟನೇ ತಗೋಬಹುದು. 1 ಸೆಕೆಂಡ್. నిర్మలా, how are you? బాగైందా? హుషారుగుండు. అక్క మ్యూట్ లో ఉండారు. జ్వరం తగ్గలేదక్క? మేలుగా ఉంది మా, మాత్రలు తింటుండే, ఇప్పుడు యాంటీబయాటిక్ స్టార్ట్ చేసిన. ఏం ఒళ్ళు బాగలేదా? జ్వరము. జ్వరమా? పర్వాలేదా? మరి కూర్చొని ఉండారా? ఎంతసేపు అయితే అంతసేపు కూర్చుంటాను. పనుకోండా ఇది మ్యూట్ చేసుకొని కావాలంటే ఆంటీ. లేదు, ఈ రోజు నోట్స్ ఇస్తారేమో అని కూర్చో ఉండాను. ఏది నోట్స్ చెప్పాను నేను? నాకే మర్చిపోయి. విష్ణు సహస్రనామము 8 వరకు చెప్పారు కదా, అది చెప్తారని కూర్చో ఉండాను. ఎక్స్ప్లెనేషన్ చేస్తాను ఈనాడు. ಯಾವ ಶ್ಲೋಕ ಮಾಡ್ಬೇಕು ಹೇಳಿ? అప్ టు 8 చేశారు. 9 కూడా అయిందక్క. 10 నుంచి చెప్పాలి ఇంకా. 2 కదా చేసింది కస్తూరి లాస్ట్ టైం సారు. 8, 9 చేసినారు. 10 ఇంకా ఇప్పుడు చెప్పాలి కదా. కాదు, 7, 8 కదా చేసిందే. 9 కూడా చెప్పినారు. ఈశ్వరో విక్రమీ ధన్వీ మేధావి విక్రమక్రమః అనుత్తమో దురాధర్ష కృతజ్ఞ కృతిరాత్మవాన్. అక్కడ వరకు చెప్పాను. సురేశః శరణం శర్మ విశ్వరేతాః ప్రజాభవః అహః సంవత్సరో వ్యాలః ప్రత్యయః సర్వదర్శనః. ఒక్క నిమిషము దీపమ్మా, ఒక్క నిమిషము దీపಮ್ಮ, ಬಾಗಿಲು ಹಾಕೋ ಇಲ್ಲಿ. 1 ನಿಮಿಷ, ನಾನೇ ಬಾಗಿಲು ಹಾಕೋತೀನಿ. ಊರಲ್ಲಿರೋ ಮಾತೆಲ್ಲ ಕೇಳ್ತಾ ಇದೆ ಇಲ್ಲಿ. కస్తూరి 9th అని చెప్పలేదా? 8th వరకే ఆ గండకి కథ అంతా అవి చెప్పిండారు. లేదక్క, 9th చెప్పినారక్క. లాస్ట్ లో కృతిరాత్మవాన్ అంటే ఆత్మకు భక్తిని ప్రసాదించేవాడు, రూపాండ ఆత్మగుణము అని చెప్పినారక్క. నోట్స్ రాసి 9th నాకు పెట్టేసేనా? సరే, రికార్డ్ లో కూడా ఉంది. నేను ఫుల్ రాయిలో రాసినకు పంపిస్తాను అక్క. రికార్డ్ చూసే ఓపిక లేదు, నువ్వు పెట్టే. సరే, రాసినకు పంపిస్తా. ಈಶ್ವರೋ ಅಂತ ಬಂದಾಗ್ಲೇ ನೆನಪು ಬಂತು ನನಗೆ. ಈಶ್ವರ ಅನ್ನೋ ಈಶ್ವರ ತತ್ವ, ఈశ్వర అనకే ½ an hour ಮಾಡಿದೆ నిర్మలా ఆంటీ. రికార్డ్ లో ఉంది, ఒకసారి. అంటే ఫుల్ క్లాస్ ఫర్ 9th శ్లోక మాత్రం తీసుకున్నారు సార్ అనుకుంటా. ఫుల్ క్లాస్ కదా సుమి? ಈಶಾನಃ ಇಂದ ಶುರು ಮಾಡಿದೆ. ಈಶಾನಃ ಪ್ರಾಣದಃ ಪ್ರಾಣೋ
జ్యేష్ఠ శ్రేష్ఠ అంతా శురు ಮಾಡಿ రెండు తీసుకుంటుని, లేకపోతే ఒకటో ఏమో అనురాధ ఆంటీ చెప్పినట్లు ఒకటే తీసుకుంటుని. ఒకటే సార్, 9th శ్లోక ఒకటే తీసుకుని. 7, 8 ఒక క్లాస్ లో తీసుకున్నారు సార్. నెక్స్ట్ క్లాస్ లో 9 తీసుకున్నారు. 9th ఒకటే లాస్ట్ క్లాస్ లో తీసుకుని. అదే ಕರೆಕ್ಟ್. ಓಕೆ. ಸುರೇಶ ಸುರರ ಈಶಾ ಅಂತ ಅರ್ಥ. ಸೂಪರ್ಫಿಷಿಯಲ್ ಆಗಿ ನೋಡ್ಬೇಕಾದ್ರೆ ಎಲ್ಲಾ ಸುರಾದಿಗಳಿಗೆ ಒಡೆಯನಾದವನು ಅಂತ ಅರ್ಥ. ಸುರರ ಈಶಾ ಯಾರು? అన్మ్యూట్ చేసుకోండి. దేవేంద్రుడు. దేవేంద్రుడు కరెక్ట్. దేవేంద్రుడు సురాధిపడు అయితే సురేష అంటే దేవేంద్రుడు కదా. మరి భగవంతుడికి ఏమిటి చెప్తా ఉన్నారు? అంటే దేవేంద్రుడికి కూడా ఈశ సార్ ఆయన. దేవేంద్రుడికి కూడా ఈశనైనా దేవాది దేవ అని చెప్పొచ్చు. ದೇವತలకు ಅಧಿದೇವುಡು అని. ಇಲ್ಲಿ ಸುರೇಶ ಅಂದ್ರೆ ಇಂದ್ರ ಅಂತಾನೆ ಅರ್ಥ ಬರುತ್ತೆ, ಬೇರೆ ಅರ್ಥ ಬರಲ್ಲ, ಬೇರೆ ಅರ್ಥ రాదు. డైరెక్ట్ గా చెప్పాలంటే ఇంద్రుడు. శుభాలను చేకూర్చే వాళ్ళు శ్రేష్ఠుడు అని అర్థం సార్. ఏమి? శుభాలను కలిగించే వాళ్ళు శ్రేష్ఠుడు అని అర్థం సార్. సురేష అంటే సురేష. సురేష సురా వర్గానికి ఈశుడు ఇంద్రుడే. కరెక్ట్, మీరంతా చెప్పిండు ఇంద్రుడే. మరి ఇంద్రుడు భగవంతుడా? శ్రీమన్నారాయణుడు భక్తులకు దేవతలకు అందరికీ వరాలు ఇస్తాడు, అందుకని సురేష అన్నారు. సో దేవేంద్రుడు అని చెప్పింది కరెక్ట్. దేవతలకు ఇంద్రుడు మను అని ఒక చాప్టర్ లో మీరంతా భాగవతంలో చదివారు, నెనపుందా? ద మను ఈస్ గోయింగ్ టు బికమ్ ఇంద్ర ఇన్ ద ఫ్యూచర్. ದೇವಹೂತಿ ಆಕುತಿ ಹಾಗೂ ಮರೀಚಿಯ ಮಗನಾದಂತವನು ಋಷಭದೇವ ಯಜ್ಞ ಸ್ವರೂಪಿಯಾದ ಯಜ್ಞಮೂರ್ತಿ ಅಂತ ಓದಿದ್ರಿ. ಎಲ್ಲಿ? 2nd ಕ್ಯಾಂಟೋ 7th ಚಾಪ್ಟರ್. ಸ್ಮಿತಾ, ನಿಮ್ಗೆ 2 ಸಲ ಆಗಿದೆ అల్వా? దాంట్లో నోట్స్ లో నేను రాపిచ్చాను. ఏమంటే ఎవరు ప్రజాపతులు మనులను సృష్టిస్తాడో ఆ మను కులానికే మొగటి మను. ఆ మొగటి మను ఎవరు కాదు, సాక్షాత్ శ్రీమన్నారాయణుడు. ఆ మను యజ్ఞస్వరూపిగా వస్తాడు, యజ్ఞమూర్తిగా వస్తాడు. ఆ యజ్ఞమూర్తి అయిన మనువుడే కాలానికి ఒక్క నిమిషము ఎన్నది
అను అను అక్క ఈ ట్యూస్డే క్లాస్ మర్చిపోతుందానమ్మా, ఒకసారి జ్ఞాపకం చెయ్యి. అందుకేనేమో 9th కూడా చెప్పిండారు, నేను నాకు తెలియలే, మర్చిపోతా ఉండాను. ఓకే అక్క. ఓకే. అంటే ఈ రోజే కదక్క ఈ టైము అదే అంతవరకు ఈ రోజు జ్ఞాపకం ఉండింది, వచ్చినాను. ట్యూస్డేస్ ఉంటే ఆ జ్ఞాపకమే ఉండడం లే. నేను గుర్తు చేస్తా లెక్క. ఒకటి రెండు సార్లు చేస్తే మళ్ళీ నాకు అలవాటు అవుతుంది. అదే చెప్పినారు అక్క లాస్ట్ వీక్ జ్ఞాపకం చేయండి. ఇప్పుడు చూసినారు మీరు వచ్చినారని నేను ఏమి చెప్పలేక. నేను ఫోన్ చేస్తా లెక్క. చెన్నైకి ఎప్పుడు పోయేది? 30th మా, 30th పోయి 4th వస్తాను. వీలైతే అంతలోగా తీసుకుంటాను భగవద్గీత, లేకపోతే వచ్చి ఓకే, రాస్తా ఉండాను. ఇప్పుడు ఓపికలే. మీరు రికవర్ అవ్వండి ఫస్ట్, మళ్ళీ తీసుకుందాం క్లాస్. దానికి నడుము నడుము వచ్చాను. చాలా నొప్పి. అదే ఒళ్ళొప్పులంతా ఉంటుంది కదా. ఇంకా బ్రేక్ చేయను ఆంటీ, మీరు కావాలంటే పండుకోండా నిర్మల ఆంటీ, కంటిన్యూ చేస్తాను. అది ఎవరో వచ్చి ఏమో పార్సల్ అని ఇప్పుడే వాళ్ళకి ముహూర్తము. రాత్రి నాకు సామాన్యంగా రారు, ఎవరో వచ్చి ಪ್ರಾಣಂ ತಿಂತಾ ఉంటారు. ಸೊ ಸುರೇಶ ಯಾರು ಮನುವಾಗಿ ಯಜ್ಞಮೂರ್ತಿಯಾಗಿ ಆಕುತಿ ಹಾಗೂ ಮರೀಚಿಗೆ ಶ್ರೀಮನ್ನಾರಾಯಣ ಮಗುವಾಗಿ ಬರ್ತೀನಿ ಅಂತ ಹೇಳಿ ಮನುವಾದ್ನು. ಮನು ಅಂದ್ರೆ ದ ವೆರಿ ಫಸ್ಟ್ ಮ್ಯಾನ್ ಅಂತ ಅರ್ಥ. ನಾವೆಲ್ಲ ಮನುಕುಲದಲ್ಲಿ ಹುಟ್ಟಿದವರು, ಅದಕ್ಕೆ ಮಾನವ ಜಾತಿ ಮನುಷ್ಯರು ಅಂತ ನಮ್ಮನ್ನೆಲ್ಲ ಕರೆಯಲ್ಪಡ್ತಾರೆ. ಆಯ್ತಾ? ಆ మనుజాతిలో ఉండే మొగటి మనువే కలియుగంలో ఇంద్రుడుగా మారాడు. సో దట్ ఇంద్ర ఇస్ నన్ అదర్ బట్ సహస్రాక్ష ಅಂತ ಒನ್ ಮೋರ್ ಹೆಸರಿದೆ ಅವರಿಗೆ. ದೇರ್ ಇಸ್ ಒನ್ ಮೋರ್ ನೇಮ್ ಕಾಲ್ಡ್ ಸಹಸ್ರಾಕ್ಷ ಫಾರ್ ಇಂದ್ರ. ಸಹಸ್ರಾಕ್ಷ ಅಂದ್ರೆ 1000 ಕಣ್ಣನ್ನ ಉಳ್ಳವನು ಅಂತ ಅರ್ಥ. ಈಗ ಪುರುಷ ಸೂಕ್ತದಲ್ಲಿ ನೀವು ಹೇಳುವಾಗ ಸಹಸ್ರ ಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳ್ತೀರಾ ಅಲ್ವಾ? ಸಹಸ್ರ ಕೈಗಳು, ಸಹಸ್ರ ಕಣ್ಣುಗಳು, ಸಹಸ್ರ ಬಾಹುಗಳು, ಸಹಸ್ರ ನಾಲಿಗೆ, ಈ ರೀತಿ ಭಗವಂತನಿಗೆ ಎಲ್ಲಾ ಸಾವಿರ 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 ಇದೆ ಅಂತ ಅರ್ಥ. ಹಂಗ ಇದ್ಮೇಲೆ ಸರ್ವ ಅಂತರ್ಯಾಮಿತ್ವ ಅಂತ ಅವನಿಗೆ ಹೇಳೋದು. ನಿಜವಾಗ್ಲೂ ಲಿಟ್ರಲ್ ಆಗಿ ಭಗವಂತನಿಗೆ 1000 ಕಣ್ಣಿದ್ಯಾ, 1000 ನಾಲಿಗೆ ಇದೆಯಾ, 1000 ಮೂಗಿದ್ಯಾ, 1000 ತಲೆ ಇದೆಯಾ ಅಂತ ಅಲ್ಲ ಅರ್ಥ. ಎಷ್ಟು ಶತಕೋಟಿ 1000 ಜೀವಾತ್ಮಗಳಿದೆಯೋ ಎಲ್ಲರಲ್ಲೂ ಪರಮಾತ್ಮ ರಿಸೈಡ್ ಆಗಿದ್ದಾನೆ ಅಂತ ಅರ್ಥ. ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಅನ್ನೋ ಅರ್ಥಕ್ಕೇನೆ ಇಂದ್ರ ಐಂದ್ರಿಯಾನಿ ಇಂದ್ರಿಯ ಅಂತ ಹೇಳೋದು. ಈ ಪಂಚ ಇಂದ್ರಿಯಗಳನ್ನ ದ ಒನ್ ಹೂ ಇಸ್ ಗೋಯಿಂಗ್ ಟು ಕಂಟ್ರೋಲ್, ಹೂ ಇಸ್ ನನ್ ಅದರ್ ಬಟ್ ಐಂದ್ರಿಯ, ಐಂದ್ರ. ಋಷಿಕಗಳು ಅಂತ ಅದಕ್ಕೆ ಹೇಳೋದು ಸಂಸ್ಕೃತದಲ್ಲಿ. ಆ ಋಷಿಕಗಳನ್ನ ಕಂಟ್ರೋಲ್ ಮಾಡೋವನು ಋಷಿಕೇಶ. ಇಂದ್ರಿಯಗಳನ್ನ ಆಯಾ ಜಾಗದಲ್ಲಿ ಕೆಲಸ ಮಾಡಕ್ಕೆ ಬಿಡೋವನು ಇಂದ್ರ. ಓಕೆ, ಯಾವ ರೀತಿ ಕೆಲಸ ಮಾಡಿಸ್ತಾನೆ? ಈ ಪಂಚ ಇಂದ್ರಿಯಗಳನ್ನ ಯಾವ ರೀತಿ ಕೆಲಸ ಮಾಡಿಸ್ತಾನೆ ಅಂದ್ರೆ, ನಾಟ್ ಗೋಯಿಂಗ್ ಥ್ರೂ ದ ಪಂಚ ಇಂದ್ರಿಯಾಸ್, ಬೈ ಮೇಕಿಂಗ್ ದ ಪಂಚಭೂತಾಸ್ ಟು ಟ್ರಿಗರ್ ಟು ದ ಇಂದ್ರಿಯ. ಅಗ್ನಿಗೆ ತಾಪವನ್ನ ತರಿಸುವುದು, ನೀರಿಗೆ ತಂಪನ್ನ ಕೊಡುವಿಕೆ, ಭೂಮಿಗೆ ಗಂಧವನ್ನ ಕೊಡುವಿಕೆ, ಆಕಾಶಕ್ಕೆ ಸ್ಪೇಸ್ ಮಾಡೋ ಒಂದು ತನ್ಮಯತೆ, ಅದೇ ರೀತಿ ವಾಯುವಿಗೆ ಏನೋ ಸೆಕೆಯನ್ನು ತೆಗೆಯುವುದು, ತಂಪನ್ನ ಮಾಡುವುದು. ಇದನ್ನೆಲ್ಲ ಒಂದು ನೋಟ್ಸ್ ಅಲ್ಲಿ ಸ್ಮಿತಾ ಯುವರ್ ಬ್ಯಾಚ್ ಹ್ಯಾಸ್ ರಿಟನ್. ಡು ಯು ರಿಮೆಂಬರ್? ಅಗ್ನಿ ಬರೀ ಸುಡಲ್ಲ, ಬರೀ ತಾಪವನ್ನ ಕೊಡಲ್ಲ, ಬರೀ ಬೆಳಕನ್ನ ನೀಡಲ್ಲ, ಏನು ರೂಪವನ್ನು ಕೊಡ್ತಾನೆ ಅಗ್ನಿ. ದಟ್ ಇಸ್ ದ ಋಷಿಕಗಳನ್ನ ಕಂಟ್ರೋಲ್ ಮಾಡೋನು ಋಷಿಕೇಶ. ದಟ್ ಕ್ಯಾನ್ ಬಿ ಎನಿ ಡಿಟಿ, ನಾಟ್ ಓನ್ಲಿ ಮಹಾವಿಷ್ಣು. ಇದ್ರಲ್ಲಿ ಮುಖಾವಾಸಿ ಎಲ್ಲಾ ಡಿಟಿಗೂ ಹೋಲುತ್ತೆ. ವಿಷ್ಣು ಸಹಸ್ರನಾಮ, ಇಫ್ ಯು ಟೇಕ್ ಅಂಡ್ ಸಿ ದ ನಾಮಾವಳೀಸ್, it is not only pertaining to Vishnu, it can be Shiva also sometimes. It can be even to Brahma, it can be for Ganapati, for your own Ishta Daiva. ಅಲ್ವಾ?
ಈಗ ಗಣಪತಿಯನ್ನ ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಒಂದಷ್ಟು ನಿಮ್ಮ ಇಂದ್ರಿಯಗಳ ಚಾಲನೆಯನ್ನ ಕಂಟ್ರೋಲ್ ತಗೊಂಡ್ರೆ ದೆನ್ ಹಿ ವಿಲ್ ಬಿಕಮ್ ಋಷಿಕೇಶ ಟು ಯು. ಇಟ್ ನೀಡ್ ನಾಟ್ ಬಿ ಆಲ್ವೇಸ್ ಮ್ಯಾಂಡೇಟರಿಲಿ ದ ಲಾರ್ಡ್ ಅಲ್ವಾ. ಸುಪ್ರೀಂ ಲಾರ್ಡ್ ಅನ್ನೋನು ಅದೇ ಗಣಪತಿಲೂ ರಿಸೈಡ್ ಆಗಿದಾನಲ್ವಾ. ತೂಣಿலும் இருப்பான் ತುರುಂಬಿலும் இருப்பான் ಅಂತ ಹೇಳ್ತೀವಿ. ತೂಣಿலும் இருப்பான், ಚಿಕ್ಕ ಧೂಳಲ್ಲೂ ಇದ್ದಾನೆ. ತುರುಂಬಿலும் இருப்பான், ಇರುವೆಲು ಚೀಮಲೋ ಬ್ರಹ್ಮಲೋ ಶಿವಕೇಶವಾದುలలో ಎಲ್ಲಾರಲ್ಲೂ ಆ ಪರಮಾತ್ಮ ಇರುವಾಗ ದೆನ್ ಎನಿಬಡಿ ಕ್ಯಾನ್ ಬಿಕಮ್ ಋಷಿಕೇಶ ಅಲ್ವಾ. ಇಟ್ ನೀಡ್ ನಾಟ್ ಬಿ ಓನ್ಲಿ ಫಾರ್ ಮಹಾವಿಷ್ಣು. ವಿಷ್ಣು ಇಸ್ ಆಲ್ಸೋ ಒನ್ ಆಫ್ ದ ಪೋಸ್ಟ್ ಅಲ್ವಾ. ನಾರಾಯಣ ಇಸ್ ದ ಒನ್ ಹೂ ಇಸ್ ರಿಸೈಡಿಂಗ್ ಇನ್ ಎವ್ರಿಬಡೀಸ್ ಅಂತರಾತ್ಮ. ದಟ್ ಇಸ್ ವೈ ಹಿ ಇಸ್ ಕಾಲ್ಡ್ ದಿವ್ಯಾತ್ಮ ಸ್ವರೂಪ. ಅದಕ್ಕೆ ಅವನಿಗೆ 1000 ನಾಲಿಗೆ 1000 ಕಣ್ಣು. ನಿಜವಾಗ್ಲೂ ಇದೆಯಾ 1000 ಕಣ್ಣು 1000 ನಾಲಿಗೆ? ನಿಜವಾಗ್ಲೂ ಇಲ್ಲ. That means to say you are seeing the world in everybody's eyesight. You are receiving the shabdas in everybody's ear. You are speaking through everybody's speech. ಅದೇ ಅಲ್ವಾ. ಯು ಆರ್ ಉಚ್ಛ್ವಾಸ ಪ್ರಶ್ವಾಸ ಎಲ್ಲರ ಉಸಿರಾಟದಲ್ಲೂ ನಿನ್ನ ಉಸಿರು ಸೇರಿದೆ ಅಂತ ಹೇಳ್ತೀವಲ್ವಾ. ಎಲ್ಲಾ ಚಲನವಲನಗಳಲ್ಲೂ ನಿನ್ನ ಕ್ರಿಯೆ ಇದೆ. ಪರಮಾತ್ಮನ ಕ್ರಿಯೆ ಇಲ್ಲದೆ ಏನಾದ್ರೂ ಜಗತ್ತಲ್ಲಿದೆಯಾ? ನಾವು ತಿರುಗಿಸ್ತಾ ಇದೀವ ಭೂಮಿಯನ್ನ? ಸೂರ್ಯನನ್ನ ನಾವು ತಿರುಗ್ತಾ ಇದೀವ? ಪಂಬರಂ ಕೂತಾಂಡಿ ಅಂತ ಹೇಳ್ತೀವಿ. அப்படியே பம்பரம் கூத்தாண்டி மாதிரி ஒரு விரலால இப்படி இப்படி ஆட்டுற பெருಮಾள் ಅಂತ ಹೇಳ್ತೀವಿ. ಅಂದ್ರೆ ಏನರ್ಥ? ಗಿರ್ಗಿಟ್ಲೆ ಆಡೋ ತರ ಬುಗುರಿನ ಕೈ ಮೇಲೆ ಹಾಕೊಂಡ್ ಗಿರ್ರಂತ ಮಕ್ಕಳು ಆಡತ್ವಲ್ಲ, ಆ ರೀತಿ ಅವನು ತಿರುಗಿಸ್ತಾ ಇದ್ದಾನೆ. ಒಂದ್ಸಲ ಹಿಂಗ್ ಹಿಡ್ದ ಅಂದ್ರೆ ಎಲ್ಲ ಸ್ಟಾಪ್ ಆಗೋಗುತ್ತೆ ಅಲ್ವಾ. ಸೊ ಎಲ್ಲರ ಅಂತರಾತ್ಮನಾಗೂ ಅವನಿರೋದ್ರಿಂದ ಸುರೇಶ ಅಂದ್ರೆ ಇಂದ್ರನಾಗಿದ್ದಾನೆ. 5 ಪುಲಂಗಳ್ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡುವವನು ಅವನಾಗಿದ್ದಾನೆ. ಮೇಲು ಇಲ್ಲಿ ಸುರ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ ಬರೀ ದೇವತೆಗಳು ಅಂತ ಅರ್ಥ ಅಲ್ಲ. ಸುರ ಅಂಡ್ ಅಸುರ ಆಪೋಸಿಟ್ ಮೀನಿಂಗು. ಅದು ಬಿಡಿ, ಅದು ರಾಕ್ಷಸರು ದೇವತೆಗಳು. ಸುರ ಅಂದ್ರೆ ಎನಿಥಿಂಗ್, ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂತಹ ಎಲ್ಲಾ ವಸ್ತುಗಳಿಗೂ ಸುರ ಅಂತ ಒಂದು ಮೀನಿಂಗ್ ಇದೆ, ಗೊತ್ತಾಯ್ತಾ? ದೇರ್ ಇಸ್ ಅ ಮೀನಿಂಗ್ ಕಾಲ್ಡ್ ಸುರ ವಿಚ್ ಇಸ್ ಬೀನ್ ಕ್ರಿಯೇಟೆಡ್ ಬೈ ಬ್ರಹ್ಮ. ಸೊ ಅದಕ್ಕೆಲ್ಲ ಒಡೆಯನಾಗಿದ್ದಾನೆ ಸುರೇಶ ಅಂತವನಿಗೆ ಶರಣಂ ಶರ್ಮ. ಶರ್ಮ ಅಂದ್ರೆ ಇಲ್ಲಿ ನೀವು, ಓಕೆ, ದಟ್ ಇಸ್ ನಾನು ಅಂತ ಅರ್ಥ. ನಾನ್ ಯಾರಿಗೆ? ಅವನಿಗೆ ಶರಣಾಗ್ತೀನಿ. ಯಾರವನು? ಇಡೀ ಜಗತ್ತಿಗೆ ಒಡೆಯನಾದವನು ಸುರೇಶನು. ಅಂತವನಿಗೆ ನಾನು ಸುರೇಶ ಶರಣಂ ಶರ್ಮ. ವಿಶ್ವರೇತಾಹ, ನಾನು ಶರಣಾಗತಿಯನ್ನ ಮಾಡ್ತೀನಿ. ವಿಶ್ವ ಏತಾಹ ಪ್ರಜಾಭವ. ವಿಶ್ವ ಅಂದ್ರೆ ಇಡೀ ವಿಶ್ವದ ಏತಾಹ, ವಿಶ್ವದಲ್ಲಿ ಇರುವಂತಹ ಸಕಲ ಚರಾಚರ ವಸ್ತುಗಳಿಗೂ ಪ್ರಜಾಭವ. ಪ್ರಜಾಭವ ಪ್ರಜೆಗಳನ್ನ ಉತ್ಪತ್ತಿ ಮಾಡುವಂತಹ ಚತುರ್ಮುಖ ಬ್ರಹ್ಮಾದಿಗಳಿಗೆ ನಾನು ಶರಣಂ ಶರ್ಮ, ಶರ್ಮನಾದಂತಹ ನಾನು. ಶರ್ಮ ಅಂದ್ರೆ ಇಲ್ಲಿ ನಮ್ಮನ್ನ ನಾವೇ ಗುರುತಿಸ್ಕೊಳ್ಳೋದು, ಆಯ್ತಾ? ಈಗ ನಾವು ಅಭಿವಾದಯೇ ಅಂತ ಮಾಡ್ತೀವಿ ಅಲ್ವಾ? ಗೊತ್ತಾ ನಿಮಗೆ ಅಭಿವಾದಯೇ? ಡು ಯು ನೋ ಅಭಿವಾದಯೇ? ಎನಿಬಡಿ? மாமி தெரியுமா உங்களுக்கு అభివాదయే? తెలుసా మీకు? మా దాంట్లో మౌంజీ ధారణం అయిన తర్వాత చెప్పిస్తారు కదా, భిక్షా పర్యటనకి వెళతాం కదా. భిక్ష ముందు అమ్మ భిక్ష పెట్టాల, దాంట్లో అభివాదయే చెప్తాము, తెలుసా? అభివాదయే భార్గవ వీతహవ్య శహవాస త్రయార్షేయ ప్రవరాన్విత వాదుల గోత్ర ఆపస్తంభ సూత్ర. వాళ్ళ గోత్రం వాళ్ళు చెప్పుకోవాలా. చెప్పుకొని వివేకనామ లేదు వివేకనామ శర్మాణం అంత రావాలా. శర్మ అంటే దాసుడు అని అర్థము. ముందర అయితే జనవారాన్ని వేసుకునే ముందు ವಿವೇಕ ವಿವೇಕ ನಾಮಧೇಯ ಅಂತ ಹೇಳ್ತಾ ಇದ್ದೆ. ಜನ್ವಾರ ಹಾಕೊಂಡ್ಮೇಲೆ ಬರೀ ವಿವೇಕ ಅಂತ ಹೇಳ್ಬಾರ್ದು. ವಿವೇಕ ನಾಮ ಶರ್ಮಾಣ ಅಂದ್ರೆ ಪರಮಾತ್ಮನ ಅಡಿಯಾಳು ಆದಂತಹ ಈ ವಿವೇಕನು ನಾನು. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಗಿವ್ ದ ಇಂಟ್ರಡಕ್ಷನ್
ಆಫ್ ಅವರ್ ಆಚಾರ್ಯ ಅಂಡ್ ಅವರ್ ಸೆಲ್ಫ್. ಮೂರು ಋಷಿಗಳಿಂದ, ಪಂಚಾಋಷೇಯ, ತ್ರಯಾಋಷೇಯ, ಮುನಿತ್ರಯಗಳಿಂದ ಅಥವಾ ಸಪ್ತತ್ರಯಗಳಿಂದ ಅಥವಾ ಪಂಚ ಋಷಿಗಳಿಂದ ಬಂದಂತಹ ಒಂದು ಕ್ಲೇಮ್, ಒಂದು ಲೀನಿಯೇಜ್ ಅಲ್ಲಿ ನಾನು ಈ ರೀತಿ ಭಗವಂತನ ಅಡಿಯಾಳಾಗಿದ್ದೀನಿ ಅಂತ ತೋರ್ಸೋ ಶಬ್ದವೇ ಶರ್ಮ ಶಬ್ದ. ಗೊತ್ತಾಯ್ತಾ? ಯಾರಿಗೋ ಅಡಿಯಾಳಲ್ಲ. Servant to somebody. I am servant and slave only to the Lord ಅಂತ ತೋರ್ಸೋದೆ ಶರಣಂ ಶರ್ಮ. ನಾನು ಆ ಶರ್ಮನಾಗಿ, ಯಾರಿಗೆ? ವಿಶ್ವರೇತ, ವಿಶ್ವಃ ಏತಃ, ವಿಶ್ವವನ್ನೇ ಭರಿಸಿರುವವನು. ಪ್ರಜಾಭವಃ, ಬ್ರಹ್ಮನಿಂದ ಮೊದಲುಗೊಂಡು ಇಡೀ ವಿಶ್ವವನ್ನೇ ಭರಿಸಿರುವ ಆ ಪರಮಾತ್ಮನಿಗೆ ನಾನು ಶರಣಾಗ್ತೀನಿ. ಆ ಪರಮಾತ್ಮನು ಸುರೇಶನಾಗಿದ್ದಾನೆ. ಈಶರಿಗೆಲ್ಲ ಈಶನಾಗಿ, ಸುರೇಶನಾಗಿ, ಜಗದೊಡೆಯನಾಗಿ, ಇಂದ್ರನಾಗಿ ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ ಆ ಇಂದ್ರಿಯಗಳನ್ನು ಪರಮಾತ್ಮನ ಎಡೆಗೆ ತಿರುಗಿಸುವಂತಹ ಶಕ್ತಿಯನ್ನು ನಮ್ಮಲ್ಲಿ ಪ್ರಚೋದಿಸಿ ಅವನ ಕಡೆಗೆ ನಾನು ತಿರುಗಿ ನೋಡಿ ಅವನಲ್ಲೇ ಶರ್ಮ, ಶರಣಾಗತಿಯಾದಂತಹ ಶರಣಂ ಶರ್ಮ, ನಾನು ದಾಸತ್ವವನ್ನ ಹೊಂದಿ ಈ ವಿಶ್ವವು ಅವನಲ್ಲಿ, ಈ ವಿಶ್ವಕ್ಕೆ ಕಾರಣನಾದ ಬ್ರಹ್ಮನು ಅವನಲ್ಲಿ, ಇಷ್ಟು ಜನರ ಪರವಾಗಿ ನಾನು ಅವನಲ್ಲಿ ಶರಣಾಗತಿಯನ್ನ ಹೊಂದುತ್ತೀನಿ. ಅರ್ಥ ಆಯ್ತಾ? ಬ್ರಹ್ಮನನ್ನು ಅವನೇ ಭರಿಸಿರೋದು ಅಲ್ವಾ? ತನ್ನ ನಾಭಿ ಕಮಲದಿಂದ, ತನ್ನ ನೇವಲ್ ಪಾಯಿಂಟ್ ಹೊಕ್ಕಳಿಂದ ಬ್ರಹ್ಮ ಹೊರಗಡೆ ಬಂದಿದ್ದಾನೆ ಅಲ್ವಾ? ಅಜಜನಕ ಅಂತ ಕರಿತೀವಿ, ಪದ್ಮಸಂಭವ ಅಂತ ಕರಿತೀವಿ, ಪದ್ಮನಾಭ ಅಂತ ಕರಿತೀವಿ, ಕಮಲ ಸಂಭವ ಅಂತ ಕರಿತೀವಿ ಬ್ರಹ್ಮನನ್ನ ಅಲ್ವಾ? ಜಲಜನಾಭ, ಏನ್ ಒಂದ ಎರಡ ಬೇಕಾದಷ್ಟು ಹೆಸರುಗಳು. ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ಬ್ರಹ್ಮ has taken birth from the navel point of ಶ್ರೀಮನ್ನಾರಾಯಣ. ಸೊ ಆ ಬ್ರಹ್ಮನಿಂದ ವ್ಯಷ್ಟಿ ಅನ್ನೋ ಸೃಷ್ಟಿ ಈ ಜಗತ್ತು, ಆದ್ರೆ ಪರಮಾತ್ಮನಿಂದ ಸಮಷ್ಟಿ ಅನ್ನೋ ಸೃಷ್ಟಿ ಆ ಬ್ರಹ್ಮ. ಈ ಬ್ರಹ್ಮನ ಅಂತ ಹಿಡಿದು ಜಗತ್ತಿನ ಸಕಲ ಚರಾಚರ ಪರ್ಯಂತ ಪರಮಾತ್ಮನ ಬಸಿರಲ್ಲಿ ಅಡಗಿದೆ. ನಾವ್ ಅದನ್ನ ದೇವಿಗೂ ಹೇಳ್ತೀವಿ ಅಲ್ವಾ? ದೇವಿಗೂ ಹೇಳ್ತೀವಿ, ಅವಳ ಬಸಿರಲ್ಲೂ ಅಡಗಿದೆ ಜಗನ್ಮಾತೆ ದುರ್ಗಾದೇವಿ. ಸಕಲ ಬ್ರಹ್ಮಾಂಡವನು ಬಸಿರಲಿ ಧರಿಸಿ ನಿತ್ಯವು ಪೊರೆವಳು, ಮೂಲಾಧಾರ ಸಹಸ್ರಾರದಿ ಮುನಿಗಳವಳನು ನೆನೆವರು. ಶಿವನ ಹೊರತಿನ್ನಾರು ಅರಿಯರು ಅವಳ ದಿವ್ಯ ಸ್ವರೂಪವ. ಪದ್ಮವನದಲ್ಲಿ ಹಂಸರೂಪನ ಜೊತೆಗೆ ನಲಿಯುವ ಮಾಟವ. ಹಂಸರೂಪ ಅಂದ್ರೆ ಸಾಕ್ಷಾತ್ ಶ್ರೀಮಾನ್ ನಾರಾಯಣ. ಆ ಪದ್ಮವನದಲ್ಲಿ ಹಂಸರೂಪಿಯಾದ ನಾರಾಯಣನ ಜೊತೆ ನಲಿತಾಳಂತೆ. ಅಂದ್ರೆ ಏನರ್ಥ? ಕೃಷ್ಣ ಸಹೋದರಿಯಾಗಿ ಆ ಅಣ್ಣ ತಂಗಿಯರ ಮಾಯೆ ಅವರಿಬ್ಬರಿಗೆ ಇನ್ಯಾರಿಗೂ ಅರ್ಥ ಆಗಕ್ ಸಾಧ್ಯವಿಲ್ಲ. ಶಿವನಿಗೊಬ್ಬನಿಗೆ ಅರ್ಥ ಆಗತ್ತಂತೆ. ಬಿಕಾಸ್ ಶಿವ ಇಸ್ ಬೆಸ್ಟ್ ಫ್ರೆಂಡ್ ಆಫ್ ಶ್ರೀಮನ್ ನಾರಾಯಣ ಅಲ್ವಾ? ನಾವು ಬೇಕಾದ್ರೆ ಇಲ್ಲಿ ಶೈವ ವೈಷ್ಣವ ಅದೆಲ್ಲ ಭೇದ ನೋಡ್ಬೋದು, ಆದ್ರೆ ಪರಮಾತ್ಮನಲ್ಲಿ ಆ ಭೇದಗಳೆಲ್ಲ ಇಲ್ಲ. ಸೊ ಹಂಗಾಗಿ ಆ ಶಿವ ಅನ್ನೋ ಮಂಗಳ ಸ್ವರೂಪಿಯಾದವನು ಮಾತ್ರ ಹಿ ನೋ ವಾಟ್ ಯೋಗಮಾಯ ಡಸ್. ಅಂಡ್ ಈ ಯೋಗಮಾಯಕ್ಕೆ ದೊಡ್ಡ ಅಣ್ಣನಾದವನು ಕೃಷ್ಣ, ಆ ಶ್ರೀಮನ್ನಾರಾಯಣ. ಅವನೇನ್ ಮಾಡ್ತಾನೇನೋ, ಇವರಿಬ್ಬರ ಮಾಯಾಜಾಲದ ಆಟ ಅವನಿಗೊಬ್ಬನಿಗೆ ಗೊತ್ತಂತೆ, ಶಿವನಿಗೆ. ದಟ್ ಇಸ್ ವೈ ಹಿ ಇಸ್ ಕಾಲ್ಡ್ ರುದ್ರ. ಎಲ್ಲದಕ್ಕೂ ಅಂತ್ಯವನ್ನ ತರುವಂತವನು ರುದ್ರ ಅಂತ ಹೇಳ್ತೀವಿ. ಇದು ಆಲ್ ಪುಟ್ ಟುಗೆದರ್ ಇಟ್ ಇಸ್ ಕಾಲ್ಡ್ ಪ್ರಜಾಭವ ಅಲ್ವಾ? ಸೃಷ್ಟಿಕರ್ತ ಬ್ರಹ್ಮನಿಗೂ ಗೊತ್ತಿಲ್ಲ ಹೌ ಮಾಯಾ ವಿಲ್ ವರ್ಕ್. ಇಟ್ ವಿಲ್ ವರ್ಕ್ ಬೈ ಇಟ್ ಸೆಲ್ಫ್. Nobody knows how Maya will work, but Maya has been always controlled by Sriman Narayana. ಅದಕ್ಕೆ ಅಲ್ವಾ he is sleeping on the serpent. ಹಾವಿನ ಮೇಲೆ ಮಲಗಿರೋ ಕಾರಣ ಏನ್ ಹೇಳಿ? ಆ ಹಾವು ಅನ್ನೋದೇ ಮಾಯೆ. ಆ ಮಾಯೆಯು ಆವರಿಸಿ ಆ ಮಾಯೆಯಲ್ಲಿ ಪರಮಾತ್ಮ ಮಲಗಿದಾನೆ. ಅಂದ್ರೆ ಮಾಯೆಯನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ದ ಮಾಯಾ ಇಸ್ ಅರೌಂಡ್ ದ ವರ್ಲ್ಡ್.
Not even single place there is without Maya. But there is a place without Maya. Which is that place? Yavadido? There is one place without Maya. పరమాత్ముడి దగ్గర సార్. పోయిసి వచ్చారా సత్యలోకానికి కస్తూరి మామి? ఎవరు సత్యలోకం అనింది? కస్తూరి మామి కాదు, ఇంకెవరు అన్నారు? స్మిత వచ్చావమ్మా? పరమాత్ముని దగ్గర, సరే పరమాత్ముని దగ్గర వెళ్ళి వచ్చారా అనురాధ ఆంటీ? There is one place where there is no Maya. పరమాత్ముడే కదా సార్ మాయ క్రియేట్ చేసింది, అందుకని పరమాత్ముడి దగ్గర మాయ ఉండదు అనుకున్నాను. కాదు, పరమాత్మ దగ్గర మాయ ఉండేది. అలా అవును, చూసాను. ఆశ్రయించుకొని ఉన్నారు. పరమాత్మ మాయ జ్ఞాని దగ్గర ఉండరు. జ్ఞాని దగ్గర కూడా మాయ ఉంటుంది. ఒక్కదాని దగ్గర ఉండదు. ఒక్క జాగా అన్నట్లు జాగములో ఉండదు మాయ. జ్ఞాని అనుకుంటే మాయ అదే. అంతా నాకు తెలుసు, అంతా నాకు తెలుసు, ఏం తెలుసు నీకు అనేదే మాయ. ವೈಕುಂಠ ಸರ್, ವೈಕುಂಠ ಚಂದ್ರಿಕಾ ಯಾವಾಗ ಹೋಗ್ ಬಂದ್ರಿ? ఆత్మలో మాయ ఉండదు సార్. వెరీ గుడ్, దట్ ఇస్ ద ఆన్సర్. ఎప్పటి వరకు ఆత్మము పరమాత్ముడి చింతన చేస్తా ఉంటుందో, దేహము ఉండేది, ప్రజ్ఞ ఉంటుంది, మాకి లేదు అనేది లేదు. మరి నేను ఉత్తగా దేహము కాదు. ఐఎమ్ నాట్ జస్ట్ దేహ, ఐఎమ్ అన్ ఆత్మన్. ఐఎమ్ అన్ ఆత్మన్ ಬಿಕಾಸ್ ಆತ್ಮ ನಿರಂತರ ಸತ್ವಸ್ವರೂಪವಾದ ಪರಂಜ್ಯೋತಿ ತತ್ವ. ಮೇಲೂ ಆತ್ಮವತ್ತಾಗಿ ಸಕಲವೂ ಇದೆಯೇ ಹೊರತು ದೇಹದಿಂದ ಸಕಲ ಇಲ್ಲ ಅಂತ ಯಾರು ತಿಳಿದು ಆತ್ಮಸ್ವರೂಪದಲ್ಲಿ ಮನಸ್ಸನ್ನ ಇಡ್ತಾರೋ ಅಲ್ಲಿ ಏನಿರಲ್ಲ, ಮಾಯೆ ವರ್ಕ್ ಆಗಲ್ಲ. ಅದರ್ವೈಸ್ ಮಾಯಾ ವಿಲ್ ಬಿ ಕೀಪ್ ವರ್ಕಿಂಗ್ ಅಲ್ವಾ? ನಿಕ್ಷೇಪ ಅಂಡ್ ಆವರಣ ಚತುಶ್ಲೋಕಿ ಭಾಗವತದಲ್ಲಿ ಎಲ್ಲಾರು ಆಡಿಯೋ ಮಾಡಿ కళసిದ್ದೀರಾ. వాట్ ఇస్ విక్షేప అండ్ వాట్ ఇస్ ఆవరణ? నిర్మలా ఆంటీ బ్యాచ్ ఇంకా మీకు అది తీసుకోలేదు, రత్న ఆంటీ బ్యాచ్ కి మీకు తీసుకొని ఉన్నాను కదా. విక్షేపం అంటే సత్యం ఏముందో దాని మీద అసత్యము పలికేది కదా. నెక్స్ట్ వాట్ ఇస్ ఆవరణ? ఏముందో ಅದನ್ನ ఇలా మర్చేది, స్క్రీన్ వేసి మర్చేది అల్వా? ఏం సత్యమో? ఆత్మము సత్యము. మరి దేహ నుండి మేము వర్తిస్తాము. మా వర్తనం అంతా దేహం గురించే ఉంది, ఆత్మం గురించి లేదు. మరి ఆత్మము సత్యము, దేహము నశ్వరము కదా. ఇదే సత్యాన్ని పైన అసత్యము పలికేది. మరి ఏముంది? ఆత్మముంది. ఏం వేసి మర్చుతా ఉండారు? దేహాన్ని వేసి మర్చుతా ఉండారు. నాకు ఈ కస్తూరి మామి భగవంతుడు అని కనిపించదు. మరి కస్తూరి మామి లోపల ఉండేదే భగవంతుడు. మరి నాకు ఈ కస్తూరి మామి భగవంతుడు కాదు కదా. అలా ఉండే విచారాన్ని మర్చి పెడుతుంది మాయ. దాంట్లో మీరు ఆత్మస్వరూపములో భగవంతుడిని స్మరణ చేస్తే ఆ ఒక్క జాగములో మాయే వచ్చే కయ్యలేదు. ఓహో, వీళ్ళ ఆత్మములో పరమాత్మని నిరంతర ధ్యానం ఉంది, స్మరణం ఉంది. దానికే అక్కడ పోతేనో నా బండవాళము ఏమి పనికి రాదు అని అది వెలుగుతుంది, మాయ వెలుగుతుంది. దానికి ఏం చేయాలా సార్? కఠిన తపస్సు చేయాలనా? ఏమొద్దు. మరి ఏం చేయాలా? మీ బ్యాచ్ క్లాస్ కరెక్ట్ గా అటెండ్ చేస్తేనే చాలు, ఇంకేమీ చేయక్కర్లేదు. కరెక్ట్ గా తప్పించుకోకుండా, రీజన్ చెప్పకుండా, గురువు గారు మీరు కరెక్ట్ గా తీసుకోండా, మేము కరెక్ట్ గా వస్తాం, ఇద్దరుకు అది కదా. మీకు ఎంత బ్యాచ్లు ఉందో ఒక వారానికి అంత బ్యాచ్లు మీరు తీసుకోవాలా రజా వేయకుండా. మాకు ఇంచుమించుగా 1 or 2 క్లాసు ఉంటేను నడుమ రజ తీసుకుని మేము వస్తాను, పర్వాలేదు అని ఒక్కదాన్ని పెట్టుకుంటే ఆ చింతనములోనే సదా లీనమైపోవాలి. సదా ఆగుತ್ತಾ ಸುಮಾ ಆಂಟಿ? ಆಗಲ್ಲ. ಸಂಸಾರ ಇಸ್ ದೇರ್, ಸಂಸಾರಂ ஒரு மின்சாரம் ಅಲ್ವಾ?
ಯಾವಾಗ ನೋಡಿದ್ರು ಯು ಹ್ಯಾವ್ ಟು ಬ್ಯಾಲೆನ್ಸ್ ಇಟ್. ಬೋತ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್. ಬಟ್ ಇನ್ ಸ್ಪೈಟ್ ಆಫ್ ಬ್ಯಾಲೆನ್ಸಿಂಗ್ ಯು ನೆವರ್ ಫೀಲ್ ಇಟ್ ಇಸ್ ಬೋರಿಂಗ್. ಆ ಬ್ಯಾಲೆನ್ಸ್ ಮಾಡೋದೇ ಖುಷಿ ಅಲ್ವಾ? ಯಾರೋ ಮನೆಗ್ ಬಂದ್ರು, ಯಾವ್ದೋ ಪಾರ್ಸೆಲ್ ಬಂತು, ನಮ್ಮಮ್ಮ ಕರೆದ್ರು, ನನ್ನ ಹೆಂಡತಿ ಕರೆದ್ರು, ನಾನು ಹೋದೆ, ನೀವು ಹೋಗ್ತೀರಾ, ఏమో నొప్ప కడుపు నొప్ప ఇప్పుడు నిర్మలా ఆంటీ పాపము ఒళ్ళబాగలేదు, ఏమో ఎట్లో వస్తాను సార్, ఎలాగో వినబడతాను, అట్లీస్ట్ క్లాస్ లో ఉండాను, ఒక మనసు నెమ్మదిగా ఉంది. ఈనాడు నేను అటెండ్ చేయకుండా పోయాను అనేది లేదు. మాట వరుసకైనా నేను ఈనాడు అటెండ్ అయ్యాను, పర్వాలేదు. భగవంతుడి విషయము ఏదో ఒక రూపంలో మా మీద పడితే it purifies our internal and external mind and also the soul. ಆ ಪ್ಯೂರಿಫಿಕೇಶನ್ ಉಂಟಾಗೋದೆ ಮಾಯೆ ಇಲ್ದೇ ಇರೋದು. ಗೊತ್ತಾಯ್ತಾ? సకల చరాచరములో సకల జగత్తుములో మాయ ఉంది, ఒక్క దాంట్లో మాయ లేదు. ఎవరు భగవంతుడిని స్మరణం చేస్తారో, అనవరతము కాదు, ఎప్పుడైతే అప్పుడు స్మరణం చేస్తారో వాళ్ళ లోపల మాయ ఉండదు. వేదవ్యాసుడు చెప్పారు, వేదవ్యాసుడే చెప్పారు అంటే ఇంకేం అథెంటిసిటీ కావాలా మీకు కదా? సో ఆ స్మరణము అనేది అంత శక్తిదాయకంగా ఉంది. దానికే చెప్పేది ఆహాహా ఆహాహా, నా అంతరంగములో ఎప్పుడు భగవంతుడిని తప్ప ఇంకొక స్మరణ ఉండదు. మమ్మల్ని అంతా మీరు మర్చిపోయి ఉంటారు. ನೆನಪು ಅಲ್ವಾ? ನಮ್ಮನ್ನ ಸ್ಮರಣೆ ಮಾಡಿ ಅಂತ ಕೇಳ್ತೀವಾ? ನಮ್ ನೆನಪಿದ್ಯಾ ನಿಮಗೆ ಅಂತೀವಿ ಅಲ್ವಾ? ನಮ್ ನೆನಪಿದ್ಯಾ ಅಂದ್ರೆ ಏನರ್ಥ? ಅವಾಗ ಮರೆಯೋದು, ಅದಕ್ಕೆ ನೆನಪು ಮಾಡ್ಕೊಳ್ಳೋದು. అప్పుడప్పుడు మర్చిపోతారు, దానికే మీరు నెనపు ಮಾಡ್ಕೊಳ್ಳೋದು. తెలుగులో ఏం ಹೇಳ್ತಾರೆ, ఏం చెప్తారు తెలుగులో? చేసుకునేది సార్, జ్ఞాపకం చేసుకునేది. జ్ఞాపకం చేసుకునేది కదా. అప్పుడప్పుడు మర్చిపోతారు, దానికే జ్ఞాపకం చేసుకునేది. ఒక్క విషయము మర్చిపోయేకే లేదు అన్నది ఎలైనా జ్ఞాపకం చేసుకోవచ్చా? మిమ్మల్ని కూడా మీరు ఒక్కొక్కసారి మర్చిపోతారు. నాకు ఒక కై ఉంది, నాకు ఒక కాలు ఉంది, కళ్ళు ఉంది, చేతులు ఉంది, అది కూడా మర్చిపోవచ్చు కోమా స్టేజ్ పోయేప్పుడు. అల్జమైర్స్, డిమెన్షియా, ఏమేమో అడిగారు కదా కొత్తగా నేమ్స్, ఏమో వస్తుంది. ఏది ప్రసంగమైనా, ఎవరైనా సరే, కడుపులో పుట్టిన బిడ్డలైనా సరే, ಕಟ್ಕೊಂಡಿರೋ ಗಂಡನೇ ಆಗಿರ್ಬೋದು, ನಿಮ್ಮನ್ನೇ ನೀವು ಮರೆಯೋ ಚಾನ್ಸಸ್ ಇದೆ. మర్చిపోయేదేని జ్ఞాపకం చేసుకొని అಲ್ವಾ? ಯಾವ್ದನ್ನ ಮರಿತೀರೋ ಅದನ್ನ ಮತ್ತೆ ಮತ್ತೆ ನೆನೀತೀರ. ಆದ್ರೆ మర్చిపోకుండా వస్తు ఏదేది? భగవంతుడు ఒక్కడే. దానికే భగవంతాన నేను నెనస్కో, జ్ఞాపకం చేసుకో భగవంతుడిని ఎవరు చెప్పరు, స్మరణం చేయని చెప్తారు. స్మరణం అంటే ఏమి? నీలో ఉండే భగవంతుడిని you have to recall him. Not that you have forgotten him. He will never leave you to forget. మీలోనే ఎప్పుడూ ఉండారు, సూక్తంగా ఉంటారు. అదో సౌండ్ఫుల్ గా అంతర్గతంలో ఉండే భగవంతుడిని బాహ్య ప్రజ్ఞంలో తీసుకొని వచ్చేదే స్మరణము అని చెప్పేది. ಪ್ರಭಾ ಆಂಟಿ, ನನ್ನನ್ನು ಸ್ಮರಣೆ ಮಾಡಿ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಸರ್? ನಿಮ್ಮನ್ ಸ್ಮರಣೆ ಮಾಡೋ ಬದಲು ರಾಮನಾಮ ಸ್ಮರಣೆ ಮಾಡಿದ್ರೆ ಪುಣ್ಯ ಆದ್ರೂ ಬರುತ್ತೆ. ನಿಮ್ಮನ್ ಸ್ಮರಣೆ ಮಾಡಿ ನನಗೇನ್ ಬರುತ್ತೆ? ನಥಿಂಗ್ ವಿಲ್ ಕಮ್. ಇಸ್ ಇಟ್ ನಾಟ್ ಕರೆಕ್ಟಾ? ಹೌದಾ? ನನ್ನನ್ನು ಸ್ಮರಣೆ ಮಾಡಿದ್ರೆ ಏನ್ ಬರುತ್ತೆ? ನಿಮ್ಗೆ ಏನು ಬಂದಿಲ್ಲ, ನನಗೇನ್ ಬರುತ್ತೆ? ಏನು ಬರಲ್ಲ, ಮಣ್ಣಾಗಟ್ಟಿನೂ ಬರಲ್ಲ. ಮಾಡೋದಿದ್ರೆ ರಾಮ 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 ಪಾಹಿ ಮಾಂ, ರಾಮ 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 ರಕ್ಷಮಾಂ. 4 ರಾಮನಾಮ ಬಂತು, ಪುಣ್ಯ ಆದ್ರೂ ಕಟ್ಕೊಂಡೆ ಅಲ್ವಾ? ಆತರ ಮನುಷ್ಯರನ್ನ ಮರಿತೀವಿ, ಪ್ರಸಂಗಗಳನ್ನ ಮರಿತೀವಿ, ವಸ್ತುಗಳನ್ನ ಮರಿತೀವಿ, ಫಿಸಿಕಲ್ ಅಪಿಯರೆನ್ಸ್ ನ ಮರಿತೀವಿ, ಮೆಂಟಲ್ ಆಗಿ ಭಾವ ವಿಭಾವ ಅನುಭಾವಾದಿಗಳು ನಡೆಯುತ್ತಲ್ಲ ಅದನ್ನೆಲ್ಲಾ ಮರಿತೀವಿ. ಆದ್ರೆ ಅದನ್ನೆಲ್ಲ ಮತ್ತೆ ನೆನೆಸ್ಕೋತೀವಿ. ಮರಿದೇ ಇರೋ ವಸ್ತು ಒಂದೇ ಪರಮಾತ್ಮ. ಅವನನ್ನ ನೆನೆಸ್ಕೊಳಕ್ ಹೋಗಲ್ಲ, ಸ್ಮರಣೆ ಮಾಡ್ತೀವಿ. ದಟ್ ಇಸ್ ನಥಿಂಗ್ ಬಟ್ ಆಹಹ ಸಂವತ್ಸರಃ ವ್ಯಾಲಃ ಪ್ರತ್ಯಯಃ
ಸರ್ವದರ್ಶನಃ. ಸರ್ವದರ್ಶಿತ್ವ ಭಗವಂತನಿಗೆ ಬಿಟ್ರೆ ಬೇರೆ ಯಾರಿಗಾದ್ರೂ ಇದೆಯಾ? ಸರ್ವದರ್ಶಿತ್ವ ಅಂದ್ರೆ ಏನ್ ಹೇಳಿ? ಸರ್ವದರ್ಶನಃ ಪ್ರತ್ಯಯ ಸರ್ವದರ್ಶನಃ. He is very personal to everybody, but still he is impersonal. ಸರ್ವದರ್ಶನಃ ಹೇಳಿ. What do you mean by ಸರ್ವದರ್ಶನಃ? ಜಯಲಕ್ಷ್ಮಿ ಮಾಮಿ. స్వామిని చూడటమే సర్వదర్శనం. యా స్వామిని చూడటమే సర్వదర్శనము. వీళ్ళ తెలుగు ఏమో ఒకలాగా ఉంది, నాకు అర్థమే కాలేదు. ఇంకొకసారి చెప్పండి. సర్వదర్శన అంటే అంతటా ఉండేవాడు, సర్వగత. అంతటా ఉండేవాళ్ళు స్వామిని చూడటం సర్వదర్శనం అంటున్నాను. ఓకే, థ్యాంక్ యూ ఆంటీ. ఓకే, ఏమో ఒకలాగా ఉంది తెలుగు, నాకు కరెక్ట్ గా నా తెలుగు. మీరు ఆంధ్ర వాళ్ళ? అవును, ఫాస్ట్ ఉంది. మాకి ఆంధ్ర తెలుగు, మా తెలుగు ఇంకా స్టాండర్డ్ ఆంధ్ర వాళ్ళకి. దానికి మీరు నాకు అర్థం కాదు. ఓకే, ఎనీవే థ్యాంక్ యూ సో మచ్ ఆంటీ. యా, ಮ್ಯೂಟ್ చేసుకోండి. ಸೊ ಸರ್ವದರ್ಶನ ಅಂದ್ರೆ ಎಲ್ಲರನ್ನೂ ನೋಡುವವನು ಅಂತ ಒಂದರ್ಥ. అందరినీ చూసేవాడు అని ఒక్కటి అర్థము. అందరి లోపల ఉండి అందరినీ అర్థం చేసుకునేవాడు, అది దర్శన. దర్శన అంటే ఉత్తగా చూసేది కాదు. ఓకే, నాట్ ఓన్లీ సీయింగ్, అండర్స్టాండింగ్ ఎవ్రీబడి. కెన్ యూ అండర్స్టాండ్ ఎనీబడి? ఎవరినైనా అర్థం చేసుకోనకి అవుతుందా మీకు? లేదు, అందరినీ అర్థం చేసుకొని అవ్వదు సార్. అవ్వదు కదా. మిమ్మల్ని మీరు అర్థం చేసుకుని ఉన్నారా? లేదు సార్, ఇంత సంవత్సరం గడిపాను జీవితము, నేనేమి ఇంకా తెలీదు కదా. అవునవును. ఒక్కసారి కోపంగా ఉంటుంది, ఒకసారి హాస్యంగా ఉంటుంది. 10 వర్షానికి వెనకలో పోతే ఏ విషయానికి ఇంపార్టెన్స్ ఇస్తా ఉంటామో 10 వర్షం అయిన తర్వాత అదంతా సిల్లిగా నాకు కనపడుతుంది. దీనికి పోయి ఇంత నేను ఇంపార్టెంట్ ఇచ్చినా అని నాకే ఆశ్చర్యంగా ఉంది కదా. మేము అర్థం చేసుకోనికి ఇబ్బందిగా ఉంది. ఇంకెవరినైనా అర్థం చేసుకోవచ్చా? మేము ఎవరినో అర్థం చేసుకోనకి అయ్యలేదు. ఒక్కదాన్ని భగవంతుడు ఒక్కడే మాకి అర్థమైన విషయం కదా. అవును, అవును సార్. విష్ణు సహస్రనామము అని చెప్పేదానికి అర్థం చెప్తాను రాండా, దానికే క్లాస్ ఉంది. వివేక్ సహస్రనామము అర్థం చెప్తాను రాండా అంటే ఎవరైనా వస్తారా? రారు సార్. ఏమిటి చెప్పండి? మిమ్మల్ని అర్థం చేసుకో అక్కర్లేదు మాకి అసలు. ఏమిటంటే అర్థమే లేదు దానికి. అవును, నిరర్థకము, అర్థమే లేదు. అర్థగర్భితం కాదు, నిరర్థకము, సార్థకము కాదు. ఎవరినైనా నేను అర్థం చేసుకోవాలా అంటే అది నిరర్థకము. భగవంతుడు మమ్మల్ని అర్థం చేసుకునేదే దర్శనము. He is not only seeing, he is digesting, and he is also understanding everybody. Each and every action, each and every movement, each and every task, each and every ఆలోచన. ఏది ఆలోచన వస్తే అదని అర్థం చేసుకో శక్తి భగవంతుడికి ఉంది. దానికే he is called ಸರ್ವದರ್ಶನ. ಒಂದು ಚಿಕ್ಕ ಕತೆ. ಕನಕದಾಸರನ್ನ ಕರೆದು ಬಾಳೆಹಣ್ಣು ಕೊಟ್ರು ವ್ಯಾಸತೀರ್ಥರು ಉಡುಪಿನಲ್ಲಿ. ಆಮೇಲೆ ಅವರ ಮುಖ್ಯವಾದ ಒಂದು 5-10 ಜನ ಸ್ಟೂಡೆಂಟ್ಸ್ ಕರೆದ್ಬಿಟ್ಟು, ಪರಮ ಬ್ರಾಹ್ಮಣರು ಎಲ್ಲ, ಏನು ವೇದ ಪಾರಂಗತರು, ಬಾಳೆಹಣ್ಣನ್ನು ಎಲ್ರಿಗೂ ಕೊಟ್ಬಿಟ್ಟು ಎಲ್ಲಾರು ಯಾರು ಇಲ್ದೇ ಇರೋ ಕಡೆ ಆ ಬಾಳೆಹಣ್ಣನ್ನ ತಿಂದು ಬನ್ನಿ ಅಂದ್ರು. ಒಬ್ರು ಮರದ ಪೊದೆಗೆ ಹೋದ್ರು, ಒಬ್ರು ಗುಹೆಗೆ ಹೋದ್ರು, ಇನ್ನೊಬ್ರು ಹಿತ್ಲ ಕಡೆ ಬಾಗ್ಲಿಗೆ ಹೋದ್ರು, ಇನ್ನೊಬ್ರು ಎಲ್ಲೋ ಮನೆ ಅಟ್ಟದ ಮೇಲೆ ಕುತ್ಕೊಂಡ್ರು. ಎಲ್ಲಾ ತಿಂದು ಕೈ ಒರೆಸ್ಕೊಂಡ್ ಬಂದ್ರು. ಈ ಕನಕದಾಸರು ಮಾತ್ರ ಕೊಟ್ಟಿರೋ ಬಾಳೆಹಣ್ಣು ವಾಪಸ್ ತಂದ್ರು.
ಯಾಕಪ್ಪ ಕನಕ, ಯಾರು ಇಲ್ದೇ ಇರೋ ಜಾಗದಲ್ಲಿ ತಿಂದ್ಬಾರಯ್ಯ ಅಂದ್ರೆ ಇದ್ಯಾಕೆ ಹಿಂಗ್ ತಂದೆ ಅಂದ್ರು ವ್ಯಾಸತೀರ್ಥರು. ಯಾರು ಇಲ್ದೇ ಇರೋ ಜಾಗ ಅಂತಾನೆ ಇಲ್ವಲ್ಲ, ಅದ್ ಹಿಂಗೆ ಯಾಕೆ? ನಿನಗ್ ಮನೆ ಇಲ್ವಾ, ಮಠ ಇಲ್ವಾ, ಮನೆ ಮೇಲೆ ಅಟ್ಟ ಇಲ್ವಾ, ಹಿತ್ಲುಬಾಗ್ಲಿಲ್ವಾ, ಪೊದೆ ಇಲ್ವಾ? ಇವರೆಲ್ಲ ತಿಂದಿದಾರ್ ನೋಡು, ನೀ ಮಾತ್ರ ಹಂಗೆ ತಂದಿದೀಯಲ್ಲ. ಸರ್ವದರ್ಶನ. ಅಲ್ಲಿ ನಾನು ಮನೆ ಹಿಂದ್ಗಡೆ ಹೋದ್ರೆ ಬಗ್ ನೋಡ್ತಾ ಇದ್ದಾನೆ ಕೃಷ್ಣ. ಸರಿ, ಅಟ್ಟದ ಮೇಲೆ ಹೋದ್ರೆ ಬಂದ್ಯಾ ಕನಕ, ಬಾ ಇಲ್ಲಿ ನನ್ ಪಕ್ಕ ಕುತ್ಕೋ ಅಂತ ಇದ್ದಾನೆ. ಎಲ್ಲಿ ಹೋದ್ರೇನು ಸರ್ವವ್ಯಾಪಿ, ಸರ್ವಭೂತಾಂತರಾತ್ಮ, ಸರ್ವಭೂತಾತ್ಮಕೇತಾರ ಅಂತ ಹೇಳಿ ಎಲ್ಲಾ ಕಡೆನೂ ಇದ್ದಾನೆ. ಎಲ್ಲಾ ಕಡೆ ಇರ್ಲಿ. ಹೇ ವ್ಯಾಸತೀರ್ಥರೇ, ಗುರುಗಳೇ, ನಾನು ಈ ಬಾಳೆಹಣ್ಣು ಸುಲಿದ್ರೆ ಆ ಸ್ವೀಟ್ನೆಸ್ ಅಲ್ಲಿ ಭಗವಂತ ಇದ್ದಾನೆ. He is there, he is reciting in the sweetness of this, the nectar of the sweet banana. ಆ ಬನಾನಾಗೆ ಬನಾನಾ ಗುಣ ಕೊಟ್ಟಿರೋನ್ ಯಾರು? ಪರಮಾತ್ಮ. ಇದನ್ನ ಬನಾನಾ ಅಂತ ಕನ್ಸಿಡರ್ ಹೆಂಗ್ ಮಾಡ್ತೀರಾ? ಐ ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅ ಪೀಸ್ ಆಫ್ ಕೇಕ್. ನೋ, this is not baked cake. This is not cooked material. This is fruit, ripened fruit. ಬನಾನಾ ಅಂತ ನಿರ್ಧಾರ ಯಾರು ಮಾಡಿರೋದು? ನಾವ? ಪರಮಾತ್ಮ ಅಲ್ವಾ? ಅದರೊಳಗಡೆ ಕೃಷ್ಣ ಇದ್ದಾನೆ. ನೀವ್ ಹೇಳಿದ್ವಿ ವ್ಯಾಸತೀರ್ಥರ ಏನು, ಯಾರು ಇಲ್ದೇ ಇರೋ ಕಡೆ ತಿಂದ್ಬಾ ಅಂತ. ನಾನು ಏನ್ ತಿನ್ಲಿ? ಅವಾಗ ಈ ಬ್ರಾಹ್ಮಣರು, ಸೋ ಕಾಲ್ಡ್ ಬ್ರಾಹ್ಮಣಾಸ್ ಹೂ ಆರ್ ಶಿಷ್ಯಾಸ್, ದ ಮೇನ್ ಡಿಟೀಸ್ ಆಫ್ ವ್ಯಾಸತೀರ್ಥ, ಎಲ್ಲ ತಲೆ ಬಗ್ಸಿದ್ರು. ಪರಮಾತ್ಮ ಇಲ್ದೇ ಇರೋ ಕಡೆ ಇಲ್ಲ, ನೋಡದೇ ಇರೋ ದಿಕ್ಕಿಲ್ಲ, ಅರ್ಥ ಆಗದೆ ಇರೋ ಮಾತಿಲ್ಲ ಅವನಿಗೆ. ನಮಗ್ ಬೇಕಾದ್ರೆ ತಮಿಳು, ಕನ್ನಡ, ತೆಲುಗು ಬೈಫರ್ಕೇಶನ್, ಅವನಿಗೆ ಏನೂ ಇಲ್ಲ. ಈವನ್ ಇಫ್ ಯು ಪ್ರೇ ಹಿಮ್ ಇನ್ ಫ್ರೆಂಚ್ ಆರ್ ಇಂಗ್ಲಿಷ್, ಹಿ ವಿಲ್ ಅಂಡರ್ಸ್ಟ್ಯಾಂಡ್. ಅಲ್ವಾ? ಆ ರೀತಿ ಸರ್ವದರ್ಶನ, ಎಲ್ಲವನ್ನೂ ನೋಡ್ತಾ ಇರ್ತಾನೆ, ಎಲ್ಲವನ್ನೂ ಏಕಕಾಲದಲ್ಲಿ ಗ್ರಹಿಸ್ತಾ ಇರ್ತಾನೆ, ಎಲ್ಲರ ಭಾವಗಳಲ್ಲೂ ಮನೆ ಮಾಡಿ ಕೂತಿದ್ದಾನೆ. ಒಪ್ಕೋತೀರಾ? ನೆಕ್ಸ್ಟ್, ಅಜಃ ಸರ್ವೇಶ್ವರ ಸಿದ್ಧ. ಅಜಃ, ಅಜಃ ಅಂದ್ರೆ ಮನ್ಮಥ ಅಂತ ಒಂದರ್ಥ, ಬ್ರಹ್ಮ ಅಂತ ಒಂದರ್ಥ. ಅಜಃ ಅಂದ್ರೆ ಜಗತ್ತಿನ ಹೇತು, ಅಂದ್ರೆ ಜಗತ್ಕಾರಕ ಅಂತ ಒಂದರ್ಥ. ಸರ್ವೇಶ್ವರ, ಸರ್ವರಿಗೆ ಈಶ್ವರ. ಸಿದ್ಧ, ಸಿದ್ಧಿ, ಸರ್ವಾದಿ ಅಚ್ಯುತಃ. ಸಿದ್ಧ, ಸಿದ್ಧ ಪುರುಷನೂ ಅವನೇ, ಸಿದ್ಧಿಯೂ ಅವರೇ. ಈಗ ಸಿದ್ಧ, ಸಾಧಕ, ಸಿದ್ಧಿ ಅನ್ನೋ 3 ಕಾನ್ಸೆಪ್ಟ್ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ಸಿದ್ಧ ಯಾರು, ಸಾಧಕ ಯಾರು, ಸಿದ್ಧಿ ಯಾವುದು ಹೇಳಿ ನೋಡೋಣ. ನಮ್ ವಿಷ್ಣು ಸಹಸ್ರನಾಮ ಕ್ಲಾಸ್ ಅಂತ ತಗೊಂಡ್ರೆ సిద్ధి ఏమిటి, సాధకుడు ఎవడో, సాధ్యము ఏది? సార్ సాధకులు మేం సార్. ఓకే. సిద్ధి విష్ణు సహస్రనామం సార్. ఓకే, వెరీ గుడ్. మళ్ళేం సార్? దెన్ వాట్ సార్? వాట్ డిడ్ యు ఆస్క్? సిద్ధ. సిద్ధ మీరు సార్, మీరు చెప్తున్నారు కదా. ఆహా, సాధకుడు మేము అంటే నేను సాధకుడు లిస్ట్ లోనే వస్తాను, నేను సపరేట్ గా రాను. నేర్పించినా సరే, మీరు నేర్చుకున్నా సరే, అందరూ ఒకే రూఫ్ లో వచ్చేస్తాము. సాధకుడు మేమంతా. అప్పుడు సిద్ధ పరమాత్మ సార్, విష్ణు సార్. సిద్ధ పరమాత్ముడు సిద్ధగా ఉంటాడు. సిద్ధంగా ఉండండ అని చెప్తారు కదా, రెడీ అయి ఉండండ, సరిగా సిద్ధంగా ఉండండ, ಸಿದ್ಧವಾಗಿರಿ ಅಂತ ಹೇಳ್ತೀವಲ್ಲ. ಸದಾ ಪರಮಾತ್ಮ ಸಿದ್ಧನಾಗಿರ್ತಾನೆ. ಇನ್ ಆರ್ಡರ್ ಟು ಗಿವ್ ಅಸ್ ದ ಮೋಕ್ಷ, ಹಿ ಇಸ್ ಆಲ್ವೇಸ್ ದೇರ್. ಆಲ್ವೇಸ್ ಯು ಬಿ ಆನ್ ಯೋರ್ ಟೋಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಅಲ್ವಾ. ಸಿದ್ಧ ಅನ್ನೋದು ಭಗವಂತ, ಸಿದ್ಧಿ ಅನ್ನೋದು ಆತ್ಮಸಿದ್ಧಿ, ಸಾಧಕ ಅನ್ನೋನು ನಾನು, ನೀವು, ಎಲ್ರು ಅಲ್ವಾ. ಸಾಧಕ, ಸಾಧನ, ಸಾಧ್ಯ ಅಂತ ಇಲ್ಲಿ ಹೇಳೋದು. ಇಲ್ಲಿ ಸಾಧ್ಯ ಅನ್ನೋದು ಸಿದ್ಧಿ, ಸಾಧಕ ಅನ್ನೋನು ಇಲ್ಲಿ ಸರ್ವಾದಿ, ಸರ್ವಾದಿ. ಸಾಧಕ ಅನ್ನೋನು ಸರ್ವಾದಿ. அடுத்த ವಾರ್ತೆ, ನೆಕ್ಸ್ಟ್ ಮಾತು ನೋಡಿ ಇಲ್ಲಿ, ಸರ್ವಾದಿ ಅಲ್ವಾ. ಸರ್ವಾದಿ ಅನ್ನೋನು ಸಾಧಕ. ಸಿದ್ಧಿ ಅನ್ನೋದು ಯಾವುದು? ಸಾಧ್ಯ. ಆಯ್ತಾ?
ಸಿದ್ಧ ಅನ್ನೋದು ಸಾಧನೆ ಅಥವಾ ಭಗವಂತಾನೇ ಸಾಧನೆ ನಮಗೆಲ್ಲ ಅಲ್ವಾ. ಆ ಸಾಧನೆಯನ್ನ ಸಾಧಕ ಮಾಡಿದ್ರೆ ಸಾಧ್ಯವಾದ ಸಿದ್ಧಿ ನಮ್ಮ ಕೈಯಲ್ಲಿ ಸಿಗುತ್ತೆ. ಗಾಟ್ ಇಟ್? ಎವ್ರಿಬಡಿ ಗಾಟ್? ಅಜಸ್ಸರ್ವೇಶ್ವರ ಸಿದ್ಧಿ ಸಿದ್ಧ ಸಿದ್ಧಿ ಸರ್ವಾದಿ ಅಚ್ಯುತಃ. ಚ್ಯುತ ಅಂದ್ರೆ ಕೈ ಬಿಡವನು, ಅಚ್ಯುತಃ ಅಂದ್ರೆ ಕೈ ಹಿಡ್ಕೊಳ್ಳೋನು. ಒಬ್ಬ ಸಾಧಕನು ಸಾಧನೆಯನ್ನ ಮಾಡಿ ಸಿದ್ಧಿಯನ್ನ ಪಡೆಯುವವರೆಗೂ ಭಗವಂತ ಕೈ ಬಿಡಲ್ಲ. ಒಪ್ಕೋತೀರಾ? ಒಪ್ಕೋತೀರಾ? ಫಾರ್ ಎಕ್ಸಾಂಪಲ್, ನಿಮ್ಮನ್ನೇ ಎಕ್ಸಾಂಪಲ್ ತಗೊಳ್ಳೋಣ, ಇವ್ರು ಬೇಡ. ನೀವೆಲ್ಲ ಯಾರು? ಅನುರಾಧ ಆಂಟಿ ಹೇಳಿದ್ರಲ್ಲ, ನಾವೆಲ್ಲ ಯಾರು? ಸಾಧಕರು. ಏನ್ ಸಾಧನೆ ಮಾಡ್ತಾ ಇದ್ದೀರಾ? ವಿಷ್ಣು ಸಹಸ್ರನಾಮ ಕಲಿಯೋದು. ವಿಷ್ಣು ಸಹಸ್ರನಾಮ ಕಲಿತಾ ಇದ್ದೀರಾ, ಭಾಗವತ ಕಲಿತಾ ಇದ್ದೀರಾ, ಭಗವತ್ ಚಿಂತನೆ ಮಾಡ್ತಾ ಇದ್ದೀರಾ. ಆಯ್ತಾ? ಸಾಧಕರಾದ ನಾವೆಲ್ಲರೂ ಭಗವತ್ ಚಿಂತನೆಯಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ಸಿದ್ಧಿನ ಹೋಗಿ ಮುಟ್ತೀವ ಇಲ್ಲ ಗೊತ್ತಿಲ್ಲ. ವಿ ಡೋಂಟ್ ನೋ. ಯಾವತ್ತೋ ಒಂದಿನ ಸಿದ್ಧಿ ಸಿಗುತ್ತೆ. ಮೋಕ್ಷ ಅನ್ನೋ ಕಂಪ, ಮೋಕ್ಷ ಅನ್ನೋ ಸಿದ್ಧಿ, ಕೈಂಕರ್ಯ ಸ್ವರೂಪ ಸಿದ್ಧಿ ಸಿಗುತ್ತೆ. ಆದ್ರೆ ಯಾವುದೋ ಒಂದು ರೀತಿಯಲ್ಲಿ ಸಾಧನೆ ಅನ್ನೋದು ಸಾಧಕನಿಗೆ ಮೊಟಕಾಗೋಗುತ್ತೆ ಅಲ್ವಾ. ಹೇಳ್ಕೊಡವ್ರೆ ಅಮೆರಿಕಾಗ್ ಹೋದ್ರು ಅಂದ್ರೆ 2 ತಿಂಗಳು ರಜಾ, ಬ್ರೇಕ್ ಅಲ್ವಾ. ಕೊಟ್ಬಿಟ್ರಿ ಏನಾಗೋಯ್ತು? ಮೊಟಕ್ ಬಿಡ್ತು, ಸಾಧನೆ ನಿಂತು ಬಿಡ್ತು. ಸಾಧಕ ರೆಡಿ ಇದ್ದಾನೆ, ಸಿದ್ಧಿ ಕಾಯ್ತಾ ಇದೆ, ಸಾಧನೆ ಮೊಟಕೋಯ್ತು ಅಲ್ವಾ. ಮಾಡ್ತಾ ಇರೋ ಸಾಧನೆ. ಅಥವಾ ಯಾರಿಗ್ ಗೊತ್ತು, ಏನೋ ಹುಷಾರಿಲ್ಲ, ಫಾರ್ ಅಬೌಟ್ 15 to 20 days ಕ್ಲಾಸ್ ಎಲ್ಲ ಬಂದ್ ಅಲ್ವಾ. ಹಂಗಾಗತ್ತಲ್ವಾ. ಏನೇನೋ ಸಂಸಾರ ಆದ್ಮೇಲೆ ಏನೋ ಒಂದು ಯಾರನ್ನೋ ಕಳ್ಕೊತೀವಿ, ಯಾರನ್ನೋ ಪಡ್ಕೋತೀವಿ, ಏನೋ ಆಗತ್ತೆ, ಏರುಪೇರು, ಎಲ್ಲೋ ಹೋಗ್ತೀವಿ, ಬರೋ ಟೈಮಿಗೆ ಬರಲ್ಲ ಅಲ್ವಾ. ಏನೂ ಇಲ್ಲ, ಕರೆಕ್ಟಾಗಿ ಶುರು ಮಾಡಿದೆ ಕ್ಲಾಸು. ಫಸ್ಟ್ 15 minutes ಎಷ್ಟು ತೊಂದರೆ ಆಯ್ತು ನೋಡಿ ನಂಗೆ ಇವತ್ತು. I couldn't concentrate, though I was telling I couldn't concentrate because somebody was waiting for me, somebody calling. ನಮ್ಮಮ್ಮ ನೀನ್ ಒಂದ್ಸಲ ಅಟೆಂಡ್ ಆಗು ಅಂದ್ರು. It was a chaos for me. ಸೊ ಆ ಒಂದು ಸಾಧನೆ ಅವಾಗವಾಗ ತಡೆಯುತ್ತೆ, ಆಯ್ತಾ. ಆದ್ರೆ ಆ ಸಾಧನೆ ತಡೆದ್ರು ಆ ಸಾಧನೆ ಮೇಲಿರೋ ಆಸೆ ಹೋಗುತ್ತಾ? ಫಾರ್ ಟೈಮ್ ಬೀಯಿಂಗ್ ಗುರುಗಳು ನವೆಂಬರ್ ಅಲ್ಲಿ ಫೀಲ್ಡ್ ಟ್ರಿಪ್ ಹೋಗ್ತಾರೆ. ಹಂಗಾಗಿ 1 ತಿಂಗಳು ನಮ್ ಕ್ಲಾಸ್ ಇರಲ್ಲ. ಎವ್ರಿ ಇಯರ್ ನೀವೇ ನೋಡ್ತಾ ಇದ್ದೀರಾ ಅಲ್ವಾ. 1 ತಿಂಗಳು ನಮಗೆ ಕ್ಲಾಸ್ ಇರಲ್ಲ. ಬಿಕಾಸ್ ಬೇಸ್ಡ್ ಆನ್ ಹಿಸ್ PhD he has to go for the field trip during the month of November. ಆವಾಗ ನಿಮ್ಮ ಸಾಧನೆ ಮೊಟಕ್ತು. ಆದ್ರೆ ಸಾಧಕರು ಸಿದ್ಧವಾಗಿದ್ದೀರಾ, ಸಿದ್ಧಿನೂ ಸಿದ್ಧವಾಗಿದೆ, ಆದ್ರೆ ಸಾಧನೆ ಮೊಟಕ್ತು. ಆದ್ರೆ ನಿಮ್ಮ ಆಸೆ ಕಮ್ಮಿ ಆಯ್ತಾ? ಭಾಗವತದ ಮೇಲಿನ ಆಸೆ ಕಮ್ಮಿ ಆಯ್ತಾ? ಅಥವಾ ವಿಷ್ಣು ಸಹಸ್ರನಾಮದ ಮೇಲಿನ ಆಸೆ ಕಮ್ಮಿ ಆಯ್ತಾ? ನಾ ಇನ್ನೂ ನಿತ್ಯಾನುಸಂಧಾನ ಕ್ಲಾಸೇ ಶುರು ಮಾಡಿಲ್ಲ. PhD ಇದೆಲ್ಲ ಇರ್ಲಿ, ಯಾವ್ದಪ್ಪ ತಿರುಪಾವಿ ಕ್ಲಾಸೇ ಶುರು ಮಾಡಿಲ್ಲ. ಆದ್ರೆ ಅದ್ರ ಮೇಲೆ ಆಸೆ ಕಮ್ಮಿ ಆಗಿದ್ಯಾ? ದಟ್ ಆಸೆ ಭಗವಂತನ ಮೇಲೆ ಏನಿದೆಯೋ ದಟ್ ಇಸ್ ಕಾಲ್ಡ್ ಅಚ್ಯುತ. ಕೈ ಹಿಡಿದ್ಮೇಲೆ ಯಾವತ್ತೂ ಅದು ಬಿಡಲ್ಲ. ಆಸೆ ಅಂತಾನೆ ಕೈ ಹಿಡ್ದಿರೋದು. ಯಾರೋ ಮೇಲೆ ಆಸೆ ಇದ್ರೆ ಸ್ವಲ್ಪ ವರ್ಷ, ಮದುವೆ ಆಗ ಒಂದ್ ಸ್ವಲ್ಪ ವರ್ಷ, ಅದಾದ್ಮೇಲೆ ಆಸೆ ಇರುತ್ತಾ? ಅಯ್ಯಯ್ಯ ಅಲ್ವಾ. ಯಾವುದೋ ಒಂದು ಡಿಶ್ಶು, ಪಾಲಕ್ ಪನ್ನೀರೋ ಅಥವಾ ಚೆನ್ನ ಬಟೂರನೋ ಅಥವಾ ಪಾಯಸನೋ, ತುಂಬಾ ಆಸೆ, ಸ್ವಲ್ಪ ವರ್ಷ ಆದ್ಮೇಲೆ ಬೇಡಪ್ಪ, ಐ ಕಾಂಟ್ ಈಟ್ ನೋ, ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗೋಗುತ್ತೆ, ಬೇಡ. ಈಗೆಲ್ಲ ವಯಸ್ಸಾಯ್ತು, ಸಾತ್ವಿಕವಾದ ಆಹಾರ ಅಲ್ವಾ. ಎವ್ರಿಥಿಂಗ್ ಕೀಪ್ ಚೇಂಜಿಂಗ್. ಮುಂಚೆ ಎಲ್ಲ ಚೆನ್ನಾಗಿರೋ ಒಡವೆ, ಚೆನ್ನಾಗಿರೋ ಸೀರೆ, ಕಲರ್ಫುಲ್ ಆಗಿ ವಿಜೃಂಭಣೆಯಾಗಿ, ನಾವು ಈಗ ಅದೆಲ್ಲ ಹೇರ್ಕೊಳ್ಳೋ ಅಷ್ಟು ತಾಕತ್ತೇ ಇಲ್ಲ ಮೈಯಲ್ಲಿ. ಹ್ಯಾವ್ ಟು ಬಿ ಆಸ್ ಸಿಂಪಲ್ ಆಸ್ ಪಾಸಿಬಲ್ ಅಲ್ವಾ. ಎಲ್ಲ ನೋಡಿ
ಎಲ್ಲ ಚೇಂಜ್ ಅಲ್ವಾ? ಅವತ್ತು ಮನೇಲಿರೋ ಎಲ್ಲಾ ಜವಾಬ್ದಾರಿನೂ ನಾನ್ ತಗೋತಾ ಇದ್ದೆ. ಈಗ ಯಾರಾದ್ರೂ ತಗೊಂಡ್ರೆ ಸದ್ಯ ಬಿಟ್ಕೊಡಕ್ ರೆಡಿ ಆಗಿದೆ ಅಲ್ವಾ? ಆತರ ಎಲ್ಲ ಚೇಂಜ್ ಆಗುತ್ತೆ. ಆದ್ರೆ ಭಗವದ್ ವಿಚಾರದ ಆಸೆ ಅಂತ ತಗೊಳ್ಳಿ, 1% ಆದ್ರೂ చేంజ్ ఆగతా? నేను క్లాస్కి పోలేదు, ఏమో కారణంగా క్లాసు నిండిపోయింది, ఏమో కారణంగా అనివార్యము క్లాస్ నాకి కంటిన్యూ చేసేకి కాలేదు. ఏమైతేనో ఆ భగవంతుడి మీద ఉండే ఆశ 1% అయినా మీకు తక్కువైందా? తక్కువైతుందా? ಅದೇ ಅಚ್ಯುತ. ಭಗವಂತನನ್ನ ಹಿಡಿದ್ರೆ ಅವನ್ ಯಾವತ್ತು ಅಚ್ಯುತ. ನಮ್ಮನ್ ಕೈ ಹಿಡಿದ್ರೆ ನಾವ್ ಯಾವಾಗ್ಲೂ ಚ್ಯುತ ಅಲ್ವಾ? ಯಾರಿಗಾದ್ರೂ ಮಗುಗೆ ಹೆಸರು ಇಡ್ಬೇಕು ಅಂದ್ರೆ ಅಚ್ಯುತ ಇಡಬಾರ್ದು. ಏನಂತ ಇಡ್ಬೇಕು? ಚ್ಯುತ ಅಂತ ಇಡ್ಬೇಕು. ಯಾಕಂದ್ರೆ ನರಮನುಷ್ಯರೆಲ್ಲ ಕೈ ಬಿಡವ್ರೆ, ಭಗವಂತ ಕೈ ಹಿಡಿಯೋನು. ಯಾವ ಸಾಧಕನು ಸಾಧನೆಯನ್ನ ಮಾಡ್ಲಿ ಬಿಡ್ಲಿ, ಸಿದ್ಧೋಪಾಯದಲ್ಲಿ ಅವನಿಗೆ ನಿಷ್ಠೆ ಇದ್ರೆ ಆ ಸಾಧಕನ ಸಿದ್ಧಿ ಬರೋ ತರ ಕೈ ಹಿಡ್ದೇ ಹಿಡಿತಾನೆ ಭಗವಂತ. ದಟ್ ಇಸ್ ಕಾಲ್ಡ್ ಸಂವತ್ಸರೋ ವ್ಯಾಲಃ ಪ್ರತ್ಯಯ ಸರ್ವದರ್ಶನ. ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನ. ಸರ್ವದರ್ಶನ ಅಂದ್ರೆ ಎಲ್ಲರನ್ನು ನೋಡೋನು. ಅಜ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದಿರಚ್ಯುತ. ಸಕಲ ಸಿದ್ಧಿಯನ್ನು ಅವನು ನಮಗೆ ಕೈ ಹಿಡಿದು ಸಾಧ್ಯವನ್ನ ಮಾಡಿಸುವವನು. ಮತ್ತೆ ವೃಷಾ ಕಪಿರ ಮೇಯಾತ್ಮ ಸರ್ವಯೋಗ ವಿನಿಸೃತ. ವೃಷಾ ಕಪಿರ ಮೇಯಾತ್ಮ. ಸೊ ಇಲ್ಲಿ ಎಲ್ಲ ಒಂದು ಮನಸ್ಸಿನಲ್ಲುವೆ ಕಪಿ ಕಪಿಹಿ ಕಪಿಹಿ ಅಂದ್ರೆ ಇಲ್ಲಿ ಕೋತಿ ಅಂತ ಅಲ್ಲ ಅರ್ಥ. ಯಾವ ಒಂದು ನೀರಿನ ಮೂಲಕ ಕಮಲವು ಅರಳಿ ಆ ಒಂದು ನೀರನ್ನ ಮೇಲ್ಲೋಕಕ್ಕೆ ಎವಾಪರೇಟ್ ಮಾಡಿ ಆ ಸೂರ್ಯನ ತಾಪಕ್ಕೆ ಕಳಿಸುತ್ತೋ, ಕಂಪಿಬತಿ ಇತಿ ಕಪಿಹಿ. ಕಮ್ ಅಂದ್ರೆ ನೀರು, ಅದನ್ನ ಕುಡಿಯೋ ಅಂತದ್ದು ಕಪಿಹಿ. ಕಮಲಕ್ಕೂ ಕಪಿಹಿ ಅನ್ನೋ ಒಂದು ಹೆಸರು ಸಂಸ್ಕೃತದಲ್ಲಿ ಇದೆ. ಸೊ ನಮ್ಮ ಭಕ್ತಿಯ ರಸವನ್ನ ನಮ್ಮಲ್ಲಿ ಕುಡಿಯುವಂತಹ ಸೂರ್ಯ ಭಗವಂತನಾಗಿದ್ದಾನೆ. ವೃಷಾ ಕಪಿಹಿ ಮೇಯಾತ್ಮ, ಎಲ್ಲರ ಅಂತರಾತ್ಮನಾಗಿ ಅವನು ಇದ್ದಾನೆ. ಸರ್ವಯೋಗ ವಿನಿಹಿ ಸ್ಮೃತಃ. ಸರ್ವಯೋಗ ವಿನಿಸೃತಃ, ಸಕಲ ಯೋಗ ಧ್ಯೇಯಮಾನವಾದಂತಹ ಯೋಗಿಗಳಲ್ಲಿಯೂ ಅವನಿದ್ದಾನೆ. ನನ್ನಂತಹ ಪಾಮರ ಮನುಷ್ಯನಲ್ಲೂ ಅವನು ಸೇರ್ಕೊಂಡಿದ್ದಾನೆ. ವೃಷಾ ಕಪಿರಿ ಕಪಿರ ಮೇಯಾತ್ಮ. ಕಪಿಹಿ ಅಮೇಯಾತ್ಮ ಅಂತ ಅದು ಬಿಡಿಸ್ಬೇಕಾಗಿರೋದು. ಕಪಿಹಿ ಅಮೇಯಾತ್ಮ. ಅದನ್ನ ಕಪಿರ ಮೇಯಾತ್ಮ ಅಂತ ಹೇಳ್ತೀವಿ. ಅಮೇಯಾತ್ಮ ಅಂದ್ರೆ ಅಂತರಾತ್ಮನಾಗಿ ಇರುವವನು ಅಥವಾ ದಿವ್ಯಾತ್ಮ ಸ್ವರೂಪವಾಗಿ ಇರುವವನು, ఆత్మదొళగడే ఆత్మనాగి ఇరువవను. ఆయితా? ఇప్పుడు మేము చెప్తాం కదా, మా లోపల ఆత్మ ఉంది, ఆత్మలో భగవంతుడు ఉండాడు. సరి, భగవంతుడిలో ఎవరు ఉండాడు? ఎప్పుడైనా అడిగారా? సుమా ఆಂಟಿ, ನಿಮ್ಮೊಳಗಡೆ ಅಂತರಾತ್ಮ. ಯಾರ ಅಂತರಾತ್ಮ? పరమాత్మ. సరి, పరమాత్ముడు దాని లోపల ఎవరు ఉండాడు? మీరుండారా? మనుజో నివాస, వాడి మనస్సు హృదయంలో మీరున్నారు. మహాలక్ష్మి ఎక్కడ కూర్చొనుందో అక్కడ మీరున్నారు. భక్తుడైతే వేర్ దేర్ ఇస్ మహాలక్ష్మిస్ ప్లేస్, దేర్ యు రిసైడ్. వక్షస్థలము కదా. పరమాత్ముడిని లోపల ఎవరున్నారు? మేము మాట్లాడేది, ఆడేది, పాడేది, చూసేది అంతా మా అంతరాత్మ శక్తి వల్ల, చైతన్యము. అంతరాత్మ అని మీరేమని చెప్తారు? పరమాత్ముడు అని చెప్తారు. పరమాత్ముడు పలుకుతాడు, పరమాత్ముడు చూస్తాడు, పరమాత్ముడు ఆటమ ఆడతాడు, ఎగరేది, పాడేది అంతా. దానికి కూడా ఒక చైతన్యం ఉండాలి అక్కడ.
లోపల పరమాత్మని లోపల ఒక చైతన్యం ఉండాలి కదా, అదే దానికి ఏమి పేరు? సర్వాంతర్యామిత్వం సార్. సర్వ అంతర్యామి మా లోపల, భగవంతుడి లోపల ఎవరో? ನಾವು ಸರ್ ನಾವು ಅನ್ನೋದನ್ನ ಹೇಳಿದ್ರು ಈಗಾಗ್ಲೇ ಯಾರೋ ಅನುರಾಧ ಆಂಟಿ. ನಾನು ಹೇಳಿದೆ ನಾವು ಅವನ ಅಂತರಾತ್ಮದಲ್ಲಿರಲ್ಲ, ನಾವು ಅವನ ಹೃದಯ ವಕ್ಷಸ್ಥಳದಲ್ಲಿ ಇರ್ತೀವಿ. చెప్పండా బిరిన్ చెప్పండా. పరమాత్మలో మనమంతా ఉన్నాం. సకల జీవరాశిలో ఉంటారు. సకల జీవరాశిలో పరమాత్ముడు ఉంటాడు. దానికే మేము మా ఆత్మని పరమాత్మ అని చెప్పేది. పరమాత్ముడి లోపల ఎవరుంటాడు? జీవాత్మ ఉంటాడు. లేదు, అనురాధ ఆంటీ చెప్పింది. నేను ఆంటీకి చెప్పాను, ఆంటీ జీవాత్మ వచ్చి మనసులో ఉంటారు, లోపల ఉండరు. పరమాత్ముని లోపల చైతన్య రూపుగా ఇంకొకరు ఉంటారు. ఎవరది చెప్పనా? ఈశ్వరుడు. ಅಂತರ್ಯಾಮಿ ಅದು ದೈವಾತ್ಮನ ಸರ್. ದಿವ್ಯಾತ್ಮ ಸ್ವರೂಪ. దైవాత్మల దివ్యాత్మ స్వరూప. ఆ దివ్యాత్ముడే ఇక్కడ ఉండే సర్వయోగ వినిసృత దివ్యాత్ముడు. ఇప్పుడు రత్న ఆంటీ మీరు మాట్లాడతారు, ఎవరి శక్తి వల్ల మాట్లాడతారు? నా లోపల పరమాత్ముడు ఉండాడు సార్, మాట్లాడుస్తా ఉన్నారు, దానికి నేను మాట్లాడుతా ఉన్నాను. నా లోపల పరమాత్ముడు బుద్ధి ప్రచోదనం చేసి దానికి అక్కడ ఇక్కడ బుద్ధి పోకుండా భగవంతుడు తప్ప ఇంకేమి లేదు అని నా బుద్ధి వర్తిస్తుంది. మరి పరమాత్ముడికి ఇలాగే ఒక బుద్ధి ఉంది, పరమాత్ముడికి ఇలాగే ఒక చైతన్యం ఉంది, పరమాత్ముని లోపల ఇలాగే ఒక ఆత్మ ఉంది. మా కంటే అంతరాత్మ పరమాత్మ. పరమాత్ముడికి అంతరాత్మ ఎవరు అంటే దివ్యాత్మ స్వరూపము. ఆ దివ్యాత్మ స్వరూపము పరమయోగులకి సర్వయోగ వినిసృత, సర్వయోగులకు మాత్ర అది కనబడుతుంది. సర్వయోగ వినిసృత. ఓకే. సురేష శరణం శర్మ విశ్వరేత ప్రజాభవ అహత్ సంవత్సరో వ్యాల ప్రత్యయ సర్వదర్శన అజసర్వేశ్వర సిద్ధ సిద్ధి సర్వాదిరచ్యుత వృషాకపిరమేయాత్మ సర్వయోగ వినిసృత. సర్వయోగిధ్యేయమానమైన ఆ పరమాత్ముడు దివ్యాత్మ స్వరూపంగా వాళ్ళలోనే వెలుగుతాడు. ఆ దివ్యాత్మ స్వరూపము ఎలా మాకు అర్థమవుతుంది అంటే, ఇటువంటి యోగి ధ్యేయమైన భగవంతుని ధ్యానము తప్ప ఇంకేమి రెండవది మాట అనేది ఎవరికి లేదో, ఎవరు యోగిలు అని చెప్తారో, సాధకుడు సిద్ధమైన పరమాత్ముని ధామము సాధనతో పొంది యోగ స్వరూపంగా పరమాత్మలో లీనమై నిత్య కైంకర్యము నిత్య సూర్యులలాగా చేస్తూ ఉంటారో, ఆ యోగి ధ్యేయమైన యోగులకు, యోగ పురుషులకు పరమాత్ముడు దివ్యాత్మ స్వరూపంగా కనబడతాడు. ఆ దివ్యాత్మము అంటే పరమాత్మనే అంతర్యామిలో ఉండే ఇంకొక ఆత్మము. ఇప్పుడు శివుడు రావణి తపస్సుకి మెచ్చి వచ్చాడు. నీ అంతరాత్మ నాకి కావాలని చెప్పాడు శివుడు. ఆత్మలింగాన్ని ఇచ్చాడు కదా. ఆత్మలింగమైనది ఏమి? అదే దివ్యాత్మ స్వరూపము. అప్పుడు పార్వతి గమనించింది,
చలన లేదు, ఉలకడు పలుకడు, తిన్నడు నిద్ర లేదు, ఏమీ లేదు. అంత స్తబ్దమైపోయింది శివునికి, రుద్రదేవుడికి ఏమీ లేదు. తాండవేశ్వరుడు గానము ఎవరైనా చేస్తే చాలు నర్తనం చేసేకి ఆరంభిస్తాడు కదా. ఎవరైనా ఋషులు వేద పారాయణం చేస్తే చాలు వీణా దక్షిణామూర్తిగా వీణలో వేదము జೊತೆలో వాళ్ళు వీణైన ನುಡಿಸ್ತಾರೆ. అదే వేదం చెప్పేది. దక్షిణామూర్తి మౌన వాక్య ప్రకటిత పరబ్రహ్మతత్వం యువానం వర్సిష్ఠాంతే రస ఋషిగణైరావృతం ఆచార్యేంద్రై కరకమల, మర్చిపోయిండాను ఆ శ్లోకం, కరకమಲ ಸಮಥಿಂಗ್ ದಕ್ಷಿಣಾಮೂರ್ತಿ ಮೀಡೆ ಅಂತ ಬಂದು ನಿಲ್ಲುತ್ತೆ. ಶಂಕರಾಚಾರ್ಯರು ಮಾಡಿರೋದು ದಕ್ಷಿಣಾಮೂರ್ತಿ ಶ್ಲೋಕ. ಆಚಾರ್ಯೇಂದ್ರಂ ಕರಕಮಲ ಸಮಥಿಂಗ್. ಓಕೆ, ಎಲ್ಲ ಮರ್ತೋಗ್ತಾ ಇದೆ ಈಗ, ವಯಸ್ಸಾಗ್ತಾ ಇದೆ ಅಂತ ಅದರಿಂದಾನೇ ಗೊತ್ತಾಗ್ತಾ ಇದೆ. ಐ ಯೂಸ್ ಟು ರಿಮೆಂಬರ್ ನಿಯರ್ಲಿ 500 to 800 ಶ್ಲೋಕಸ್ ಇನ್ ಒನ್ ಶಾಟ್. ಈಗ ಒಂದೊಂದೆಲ್ಲ ಮರ್ತೋಗ್ತಾ ಇದೆ. ಯಾವಾಗ್ಲೋ ಕಲ್ತಿರೋದು ಎಲ್ಲೋ ನೆನಪು ಬರುತ್ತೆ, ಈಗೆಲ್ಲ ಮರ್ತು ಹೋಗ್ತಾ ಇದೆ. ಸೊ ಆ ರೀತಿ ದಕ್ಷಿಣಾಮೂರ್ತಿ ಸ್ವಭಾವ ಏನು? ವಿದ್ಯೆಯನ್ನ ಕೊಡುವುದು. ನಟರಾಜನ ಸ್ವಭಾವ ಏನು? ತಾಂಡವ ಮೂರ್ತಿಯಾಗಿ ಸಂಧ್ಯಾ ತಾಂಡವ, ಸಾಯಂ ತಾಂಡವ ಅಂತ ಹೇಳಿ ಡ್ಯಾನ್ಸ್ ಮಾಡೋದು, ಗಾನಲೋಲ ಅಲ್ವಾ? ಆ ರೀತಿ ಎಲ್ಲ ಮಾಡ್ತಾ ఇద్దవని ಎಲ್ಲ నింతోಯ್ತು. చలన లేదు, వలన లేదు, పలుకు లేదు, ఉలకడు పలుకుడు ఏమీ లేదు. పార్వతి గమనించింది, ఏమైంది నా భర్తకి ఇలా ఉండాడే అని. చూస్తే ఓహో, శివుడు శవమైపోయాడు. శివుడు ఎలా శవమైపోయాడు? ఆత్మలింగము లేదు. బికాస్ రావణాస్ట్ ಆತ್ಮಲಿಂಗ ಫಾರ್ ಕೈಕಸಾದೇವಿ. ತನ್ನ ತಾಯಿ ಪೂಜೆ ಮಾಡೋಕ್ಕೋಸ್ಕರ ರಾವಣ ಕೇಳ್ಕೊಂಡ ಆತ್ಮಲಿಂಗವನ್ನ, ಕೊಟ್ಟುಬಿಟ್ಟ ಶಿವ ವರಪ್ರಸಾದಿ ಅಲ್ವಾ? ಗೋಕರ್ಣೇಶ್ವರ ಅಲ್ಲೇ ತಾನೇ ಅದು ಆ ಪ್ರಸಂಗ ನಡೆದಿದ್ದು. సో అవాగ ಗೊತ್ತಾಯ್ತು పరమాత్ముడుకు కూడా ఒక ఆత్మ ఉంది, అదే దివ్యాత్మ స్వరూపము కదా. ಅದಕ್ಕೆ ಯೋಗ ವಿನಿಸೃತ ಅಂತ ಹೇಳೋದು. ಅರ್ಥ ಆಯ್ತಾ? 2 ಶ್ಲೋಕಾಲು. ವಸುರ್ವಸುಮನಾ ಸತ್ಯ ಸಮಾತ್ಮ ಸಂಮಿತ ಸಮಃ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮ ವೃಷಾಕೃತಿ. ಇದನ್ನ ನೆಕ್ಸ್ಟ್ ಕ್ಲಾಸ್ ತಗೋತೀನಿ. ಓಕೆ, ఇప్పుడు ಸರ್ ನಾವೆಲ್ಲ ದಿವ್ಯಾತ್ಮ ಸ್ವರೂಪನ ನೋಡಕ್ ಆಗಲ್ವಾ ಸರ್? ಯಾಕಾಗಲ್ಲ? ಎಲ್ಲ ಆಗುತ್ತೆ. ಮೊದ್ಲು ಪರಮಾತ್ಮ ಯಾರು ಅಂತ ತಿಳ್ಕೊಳ್ಳಿ. ದಿವ್ಯಾತ್ಮ ಸ್ವರೂಪ ತನ್ನಷ್ಟಕ್ಕೆ ತಾನೇ ಪ್ರಕಟನ ಮಾಡ್ತಾನೆ. ಈಗ ತಾನೇ ನಿಮ್ಮ ಬ್ಯಾಚಿಗೆ ಅರ್ಚಿರಾದಿ ಮಾರ್ಗ ಹೇಳ್ಕೊಡುವಾಗ 101 ನರನಾಡಿಗಳಲ್ಲಿ 100 ನಾಡಿಗಳನ್ನ ಕತ್ತಲೆ ಮಾಡಿ 1 ನಾಡಿಯಲ್ಲಿ ಪರಮಾತ್ಮ ಬೆಳಕನ್ನ ಚೆಲ್ತಾನೆ ಅಂತ ಪಾಠ ಮಾಡಿದೆ. ಜ್ಞಾಪಕ ಇದೆಯಾ ಚಂದ್ರಿಕಾ? ಈಗಾಗ್ಲೇ ಸ್ಯಾಟರ್ಡೆ ಇನ್ನೊಂದು ಬ್ಯಾಚ್, ಸೀನಿಯರ್ ಬ್ಯಾಚ್ ಅರ್ಚಿರಾದಿ ಮಾರ್ಗದಲ್ಲಿ ನಾನು ನಿಮ್ಗೆ ಇದನ್ನ ಹೇಳ್ಕೊಟ್ಟಿದ್ದೀನಲ್ವಾ? ಅಂತಿಮ ಸಮಯದಲ್ಲಿ 100 ನರನಾಡಿಗಳನ್ನ ಕತ್ತಲೆ ಮಾಡಿ 101ನೇ ನರನಾಡಿಯಲ್ಲಿ ಬೆಳಕನ್ನ ಚೆಲ್ಲಿ ಬಾ ಅಂತ ಕರೀತಾನೆ. ಹೇಳಿದೀನಾ? ಹೇಳಿದ್ದೀರಾ ಸರ್ ನಮ್ಗೆ? ವೆರಿ ಗುಡ್. ಹೇಳಿದ್ದೀರಿ ಸರ್. ಅದೇನಂತ ಅನ್ಕೊಂಡಿದ್ದೀರಾ ಮತ್ತೆ ಆ ಬೆಳಕನ್ನ? ಅದು ದಿವ್ಯಾತ್ಮ ಸ್ವರೂಪ ನಮ್ಗೆ. ಕರೆಕ್ಟ್, ದಟ್ ಇಸ್ ಕಾಲ್ಡ್ ದಿವ್ಯಾತ್ಮ ಸ್ವರೂಪము. ನಾವು ನೋಡಬಲ್ಲವು, ನಮಗೂ ಅದು ಸಾಧ್ಯವಾಗುತ್ತೆ. ಆಯ್ತಾ? ಇನ್ನೊಂದು 15 minutes ಇದೆ, ಬಂದೆ. ಸೊ ದಟ್ ಇಸ್ ಕಾಲ್ಡ್ ದಿವ್ಯಾತ್ಮ ಸ್ವರೂಪ. ಗೊತ್ತಾಯ್ತಾ? ಸೊ ಆ ದಿವ್ಯಾತ್ಮ ಸ್ವರೂಪವನ್ನ ಯಾರ್ ಬೇಕಾದ್ರೂ ನೋಡಕ್ ಸಾಧ್ಯ. ಎಲ್ಲರಿಗೂ ಅದು ಸ್ವಂತವಾದದ್ದು. ಆದ್ರೆ ಅವನ್ ಇಟ್ಕೊಂಡು ಏನ್ ಮಾಡ್ತಾನೆ? ಅವನೇ ನೋಡ್ಕೋತಾನ? ಪರಮಾತ್ಮ ನಮಗ್ ಸ್ವಂತವಾದವನು, ಅವನಿಗೆ ಅವನ್ ಸ್ವಂತ ಅಲ್ಲ. ನಾವೆಲ್ಲ ಅವನಿಗೆ ಸ್ವಂತವಾದವರು ಅಲ್ವಾ? ನಾವೆಲ್ಲ
ಅವನಿಗೆ ಸ್ವಂತವಾದವರು, ಅವನೊಬ್ಬನೇ ನಮಗೆ ಸ್ವಂತವಾದವನು. ಪರಮಾತ್ಮ ಭಕ್ತಪರಾಧೀನ ದಿವ್ಯಾತ್ಮ ಸ್ವರೂಪವನ್ನ ನಮಗೇ ಅಂತಾನೆ ಬಿಚ್ಚಿಡ್ತಾನೆ ಪರಮಾತ್ಮ. ವೈಕುಂಠದಲ್ಲಿ ಒಂದು ಲೀಲೆ ನಡೆಯುತ್ತೆ. ಎಲ್ಲ ನಿತ್ಯ ಸೂರಿಗಳೆಲ್ಲ ಒಂದಿನ ಕೇಳಿದ್ರಂತೆ, ನಿಂಗೇನ್ ಕೊರೆ ಆಗಿದೆ ಇಲ್ಲಿ, ಪರಮ ಭೋಗ್ಯವಾಗಿದೀಯ. ಸ್ವಾಹ ಸ್ವಧಾ ಶ್ರೀದೇವಿ ಭೂದೇವಿ ನಪ್ಪಿನ್ನಯ್ಯ ಆಂಡಾಳ್ ನಿಳಾದೇವಿ ಪಂಚಪ್ರಕರಣದ 5 ನಾಯಕಿಯರು ಇಲ್ಲಿದ್ದಾರೆ. ಎಲ್ಲಾರು ಗಜತುರ್ಗ ಎಲ್ಲ ನಿಂಗೆ ಸಿಬ್ಬಂದಿ ವರ್ಗದವರೆಲ್ಲ ಇದ್ದಾರೆ. ಕೈ ತಟ್ಟಿದ್ರೆ ಸಾಕು, ನವಗ್ರಹಗಳೆಲ್ಲ ಕೈ ಕಟ್ಕೊಂಡು ನಿಂತ್ಕೊಳ್ಳುತ್ತೆ ಅಲ್ವಾ. ಆಜ್ಞೆ ಮಾಡಿದ್ರೆ ಸಾಕು, ಸೂರ್ಯ ಚಂದ್ರಾದಿಗಳು ದಿಕ್ಕನ್ನೇ ಮಾರ್ತಾ ಇರ್ಬೇಕಾದ್ರೆ ಅಲ್ವಾ. ಸಾಕ್ಷಾತ್ ರಂಭಾ ಊರ್ವಶಿ ತಿಲೋತ್ತಮ ಮೇನಕೆಯಲ್ಲೆಲ್ಲ ಅಡ್ಡಡ್ಡ ನುಂಗಬಹುದು ಅಂತ ದೊಡ್ಡ ದೊಡ್ಡ ಅಪ್ಸರ ಸ್ತ್ರೀಯರೆಲ್ಲ ಬಂದು ಛತ್ರಚಾಮರಾದಿಗಳನ್ನೆಲ್ಲ ಬೀಸ್ತಾರೆ. ವಿಶ್ವಕ್ಸೇನನೇ ಪಾದಕ್ಕೆ ಹಿಡ್ಕೊಂಡು ನಿಂತಿದ್ದಾನೆ. ಗರುಡ ಬೆಣ್ ತೋರಿಸ್ಕೊಂಡು ನಿಂತಿದ್ದಾನೆ, ಬಂದು ನನ್ನ ಮೇಲೆ ವಿರಾಜಮಾನವಾಗು, ಎಲ್ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ ಅಂತ. ಆದಿಶೇಷ ಕೊಡೆಯನ್ನ ಹಿಡಿದಿದ್ದಾನೆ. ಸಾಕ್ಷಾತ್ ಸೂರ್ಯ ಭಗವಂತನೇ ನಿನ್ನ ಕಣ್ಣಲ್ಲಿ ಬೆಳಕನ್ನ ಕೊಡ್ತಾ ಇದ್ದಾನೆ ಅಲ್ವಾ. ಯಜ್ಞೋಪವೀತ ಧಾರಣೆಯನ್ನ ಮಾಡಿ ಬ್ರಹ್ಮದೇವನೇ ನಿನ್ನ ಆಜ್ಞೆಗೆ ಕಾದು ನಿನ್ನ ಕರ್ಣಮೂಲದಲ್ಲಿ ಗಾಯತ್ರಿ ಮಂತ್ರವನ್ನ ಊದ್ತಾ ಇದ್ದಾನೆ ಅಲ್ವಾ. ಈ ರೀತಿ ಸಕಲ ಚರಾಚರಗಳ ಉತ್ತಮೋತ್ತಮ ಚರಾಚರಗಳು, ನಾ ಹೇಳಿದ್ದು ನಾಟ್ ದ ಅಧಮ ನಿಕೃಷ್ಟವಾದದ್ದು, ಉತ್ತಮರಲ್ಲಿ ಉತ್ತಮ. ಸಾಕ್ಷಾತ್ ಮೀನಾಕ್ಷಿ ದೇವಿಯೇ ನಿನಗೆ ಬಂದು ತಿಲಕವನ್ನ ಇಡ್ತಾ ಇದ್ದಾಳೆ. ಆ ರೀತಿ ಶಕ್ತಿ ದುರ್ಗೆ ಅವಳೇ ಬಂದು ಅಣ್ಣ ಅಂತ ಪರಮ ಪ್ರೀತಿಯಿಂದ ತಿಲಕವನ್ನ ಇಡ್ತಾಳಂತೆ ಪರಮಾತ್ಮನಿಗೆ. ಈ ರೀತಿ ಎಲ್ಲ ಸರ್ವಸುಭಿಕ್ಷತೆಯೂ ಇಲ್ಲಿರುವಾಗ ವೈ ಡು ಯು ವಾಂಟ್ ಟು ಗೋ ಟು ಭೂಲೋಕ? ಯು ಶುಡ್ ನೆವರ್ ಗೋ. ನಿತ್ಯ ಸೂರಿಗಳು ಆರ್ಡರ್ ಮಾಡೋದು. ನಿತ್ಯ ಕೈಂಕರ್ಯವನ್ನ ನಾವು ಯಾವಾಗ್ಲೂ ಮಾಡ್ತಾ ಇರುವಾಗ ನೀನ್ ಯಾಕೆ, ನಿನಗ್ ನಮ್ಮ ಮೇಲೆ ಮನಸ್ಸೇ ಇಲ್ಲ. ಯು ಹ್ಯಾವ್ ನೋ ಕೇರ್ ಅಬೌಟ್ ಅಸ್ ಅಟ್ ಆಲ್. ನೀನ್ ಯಾವಾಗ್ಲೂ ಕೆಳಗಡೆನೆ ನೋಡೋವನಾಗಿದೀಯ, ನೀ ಹೋಗ್ಬಾರ್ದು. ಸರಿ ಪಾಪ ಇವರು ನಮ್ ಭಕ್ತರಲ್ವಾ ಅಂತ ತಲೆ ಆಡಿಸ್ತಾನಂತೆ ಭಗವಂತ. ಓಕೆ ನಾ ಇನ್ಮೇಲಿಂದ ಹೋಗಲ್ಲ, ಭೂಲೋಕ ಮರ್ತಾಯ್ತು ನಾನು. ಐ ವಿಲ್ ಬಿ ರಿಸೈಟಿಂಗ್ ಹಿಯರ್ ಇನ್ ವೈಕುಂಠಂ ವೆರಿ ಹ್ಯಾಪಿಲಿ. ಹೌದು ನೀವು ಹೇಳ್ದಂಗೆ ನಂಗೆ ಏನ್ ಕೊರತೆನೂ ಇಲ್ಲ. ಐ ಶುಡ್ ಐ ವರಿ ಅಬೌಟ್ ದ ಲೋಕ ವಿಚ್ ಇಸ್ ಫುಲ್ ಆಫ್ ಕಂಟ್ಯಾಮಿನೇಷನ್ ನೋ ಅಂತ ಹೇಳಿ ಆರಾಮಾಗಿ ಕುತ್ಕೋತಾನಂತೆ, ಹೊರ್ಕೊಂಡು ಕುತ್ಕೋತಾನಂತೆ. ಒಂದು ಸಮಯ ಬರುತ್ತಂತೆ, ಧೂಪಂ ಸಮರ್ಪಯಾಮಿ ಅಲ್ವಾ. ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಅರ್ಘ್ಯಂ ಪಾದ್ಯಂ ಸಮರ್ಪಯಾಮಿ ಎಲ್ಲ ಬರುತ್ತಲ್ವಾ. ಸರ್ವಾರ್ಥತೋಯಂ ಸಮರ್ಪಯಾಮಿ ಅಂತ ಷೋಡಶೋಪಚಾರಗಳು ಬರುತ್ತೆ. ಆ ಧೂಪಂ ಸಮರ್ಪಯಾಮಿ ಅನ್ನೋ ಒಂದು ವರ್ಡ್ ಕಾಯ್ತಾ ಕೂತಿರ್ತಾನೆ. ಅದು ಹೇಳಿ ಒಂದಿಷ್ಟು ಸಾಂಬ್ರಾಣಿ ಹಾಕ್ತಾರಂತೆ ನಿತ್ಯ ಸೂರಿಗಳು, ಗರುಡ ವಿಶ್ವಕ್ಸೇನಾದಿಗಳೆಲ್ಲ. ಅವ್ರು ಹಾಕಿದ ಪಾಪ 1 ಸ್ಪೂನು, ಅದು ಇಡೀ ವೈಕುಂಠ ನಭೋಮಂಡಲವನ್ನೇ ಹೊಗೆ ಮಾಡಿ ಎಲ್ರ ಕಣ್ಣು ಉರಿ ಬಂದು ಬೇಡ ಪಾಡು ಎಲ್ಲಾರು ಕಣ್ಣು ಮುಚ್ಕೊಳ್ಳೋ ತರ ಇವನ ಮಾಯೆ ಮಾಡುತ್ತಂತೆ. ಅವನು ಅದನ್ನ ಇಮ್ಮಡಿಸ್ತಾನೆ. ಆ ಸಮಯದಲ್ಲಿ ಇನ್ನೊಂದ್ಸಲ ಅವ್ರು ಕಣ್ಬಿಡೋ ಹೊತ್ತಿಗೆ ಇಲ್ಲಿ ಬಂದ್ಬಿಟ್ಟು ನಮ್ಮನ್ನೆಲ್ಲ ಉದ್ಧರಿಸ್ಬಿಟ್ಟು ಹೋಗ್ಬಿಡ್ತಾನೆ. ದಟ್ ಇಸ್ ದ ಪಾರ್ಟ್ ಆಫ್ ಶ್ರೀಮನ್ನಾರಾಯಣ. ವಿತಿನ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ he will come, he'll recite here, he'll recite in everybody's antaratma, he'll make Anuradha Mami to study the Bhagavatam, he'll make Ratna Mami to understand Vishnu Sahasranama. Immediately he will make Prabha Aunty to understand about Paratattva Nirnaya. Kasturi Mamiಗೆ ನಂಗೇನು ಗೊತ್ತಿಲ್ಲ ಸರ್, ನಂಗೆ ಏನಿದ್ರು ಈ ಭಗವದ್ ವಿಚಾರ ಕೇಳಕ್ ಹಿತವಾಗಿದೆ, ಓಕೆ ಐ ಆಮ್ ಕಂಪ್ಲೀಟ್ಲಿ ಇಮ್ಮರ್ಸ್ಡ್ ಇನ್ ದಟ್ ಅಂತ ಅಷ್ಟನ್ನೆಲ್ಲ ಲೀಲೆಯನ್ನ ಮಾಡ್ಬಿಟ್ಟು ಅಗೇನ್ ಹಿ ಗೋಸ್ ಬ್ಯಾಕ್. ಈಗ ಚಂದ್ರಿಕಾ ಹೇಳಿ, ಭಗವಂತ ಯಾರಕ್ ಸ್ವಂತ? ನಮಗೆ ಸರ್ ಅಲ್ವಾ. ಇನ್ಫ್ಯಾಕ್ಟ್ ಮೆನಿ ಆಳ್ವಾರ್ಸ್ ಹ್ಯಾವ್ sung him with ದೂಷಣ ಭಾಷಾ, ನಿಂದಾಸ್ತುತಿಯಾಗಿ ದೂಷಣೆ ಮಾಡಿ ಎಷ್ಟೋ ಆಳ್ವಾರುಗಳು ಹಾಡಿದ್ದಾರೆ. ಏನ್ ಗೊತ್ತಾ, ನಿನಗೆ ಯಾರ್ ನಿನ್ ಜೊತೆ ಇದಾರೋ ಅವ್ರ ಬೆಲೆ ಇಲ್ಲ, ಯಾರಿಲ್ವೋ ಅವ್ರ ಹತ್ರನೇ ನೀನ್ ಹೋಗ್ತೀಯ. ಈ ಮಾಯಾ ಕಪಟವಾದಂತಹ ಈ ಒಂದು ಲೋಕದಲ್ಲಿ ಯಾರು ಬಿದ್ದು ತೊಳಲಿ ಬಳಲಿ ಇರ್ತಾ ಇದಾರೋ ಅವ್ರ ಹತ್ರ ಹೋಗ್ತೀಯ. ಆದ್ರೆ ನಾವೆಲ್ಲ ನಮ್ಮ ಪುಣ್ಯಕ್ಕೆ ಕರೆಯೇರಿ ನಿನ್ನ ಜೊತೆ ಇದೀವ್ ನೋಡು, ನಮ್ಮನ್ನ ನೋಡಿದ್ರೆ ನಿಂಗೆ ಅಲಕ್ಷ್ಯ. ಅವಾಗ ಭಗವಂತ ಹೇಳ್ತಾನಂತೆ, ಎಲ್ಲಾ ಆತ್ಮಗಳು ಮೋಕ್ಷವನ್ನ ಪಡೆಯೋವರೆಗೂ ನನಗೆ ಸಮಾಧಾನವಿಲ್ಲ. ಈವನ್ ಇಫ್ 1 ಆತ್ಮ ಇಸ್ ಲೆಫ್ಟ್
behind, I go for him. I see to that even he will come to my home. ಅಲ್ವಾ? ಆ ತರದ ಸಮದರ್ಶತ್ವ ಅನ್ನೋದು ಅವನಿಗೆ ಬಿಟ್ರೆ ಇನ್ಯಾರಿಗೂ ಬರಕ್ ಸಾಧ್ಯವಿಲ್ಲ. ಎಷ್ಟು ಕರುಣೆ ಅಲ್ವಾ ಸರ್? ಕರುಣೆಗಿಂತ ಅದನ್ನ ಅನುಕಂಪ ಅಂತ ಹೇಳೋದು. ಬಿಕಾಸ್ ಆಲ್ವೇಸ್ ಮಹಾಲಕ್ಷ್ಮಿ ರಿಸೈಡ್ಸ್ ಇನ್ ಹಿಸ್ ವಕ್ಷಸ್ಥಳ. ಇಟ್ ಇಸ್ ನಥಿಂಗ್ ಬಟ್ ಅನುಕಂಪಿತಂ. ಆ ಅನುಕಂಪೆ ಹೆಂಗಿದೆ ಅಂದ್ರೆ, ಒಂದು ಜೀವಾತ್ಮ ಇಲ್ಲಿ ಉಳಿದ್ರು ಅದನ್ನ ಬಿಡಲ್ಲ. ಅವನು ಸತ್ತದು ಅವನು ಅಪಹರಿಸ್ಕೊಂಡೇ ಹೋಗ್ತಾನೆ ಅಲ್ವಾ? ಅದು ತಗೊಂಡೇ ಹೋಗ್ತಾನೆ. ದಟ್ ಇಸ್ ಕಾಲ್ಡ್ ಅನುಕಂಪಿತ್ವಂ. ಭಗವಂತನ ಸೌಶೀಲ್ಯತ್ವಂ, ಅನುಕಂಪಿತ್ವಂ, ರಕ್ಷಣ ಸ್ಥೈರ್ಯತ್ವಂ ಮತ್ತೆ ವಿಷ್ಣುಪೋತ ಆಮೃಷತ್ವಂ ಅಂತ ಎಲ್ಲ ಮುಂದಕ್ಕೆ ಗುಣಗಳು ಬರುತ್ತೆ. ಎಷ್ಟು 12 ಗುಣಗಳು, 15 ಗುಣಗಳು. ಐ ಆಮ್ ಗೋಯಿಂಗ್ ಟು ಮೇಕ್ ಯು ಟು ರೈಟ್ ಈಚ್ ಅಂಡ್ ಎವ್ರಿ ಗುಣ ಇಸ್ ಅದ್ಭುತ, ಅಮೋಘ. ಅದಕ್ಕೆಲ್ಲ ಒಂದೊಂದು ಪ್ಲೇಸ್ ಬೇರೆ ಇದೆ. ದೇರ್ ಆರ್ ಡಿವಿಡೇಷನ್ಸ್ ಫಾರ್ ಎವ್ರಿ ಗುಣ. ನಮ್ಮ ಆಳ್ವಾರ್ ಕೇಳ್ತಾರೆ, ನಿನ್ನ ಈ ಗುಣ ತೋರ್ಸು, ಅಲ್ಲಿಗ್ ಬಾ ತೋರಿಸ್ತೀನಿ, ಇಲ್ಲಿ ತೋರ್ಸಲ್ಲ ಅಂತಾನೆ. ನಿನ್ನ ರಕ್ಷಣ ಸ್ಥೈರ್ಯ ತೋರ್ಸು, ಇಲ್ಲಿಗ್ ಬಾ ತೋರಿಸ್ತೀನಿ, ಇಲ್ಲಿ ತೋರ್ಸಲ್ಲ ಅಂತಾನೆ. ಆತರ ದೇರ್ ಆರ್ ಪ್ಲೇಸಸ್ ಆಲ್ಸೋ ವೇರ್ ಹಿ ಹಸ್ ಶೋನ್ ಹಿಸ್ ವಿಶೇಷವಾದ ಗುಣಗಳು, ಭಗವಂತನಿಗೆ ಇರುವಂತಹ ಗುಣಗಳು. ಸರ್ವಹ ಅದೆಲ್ಲ ಲಾಸ್ಟ್ ಟೈಮ್ ನೋಡಿದ್ರಿ ಅಲ್ವಾ? ಪರಮೇಷ್ಠಿ, ಪುಮಾನ್, ಸರ್ವಹ, ನಿವೃತ್ತ ಅದೆಲ್ಲ ನೋಡಿದ್ರಿ ಅಲ್ವಾ? ಅದೇ ತರ ಅವನಿಗೆ ಆದಂತಹ ಕೆಲವೊಂದು ಗುಣಗಳು ಇದೆ. ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡೋಣ. ಬೇಕಾದಷ್ಟು ಇನ್ನು ಮುಂದಕ್ಕಿದೆ ಅದೇ ರೀತಿ. ಇಲ್ಲಿವರೆಗೂ ಅರ್ಥ ಆಯ್ತಾ? ಎಸ್ ಸರ್. ಎಲ್ಲರಿಗೂ ಸ್ವಂತರಾದವನು ಭಗವಂತ ಅಂತ ಇಲ್ಲಿಗೆ ನಿಲ್ಸ್ಕೊಂಡಿರೋಣ. ಸರ್ವಯೋಗ ವಿನಿಸೃತ ವಸುರ್ವಸುಮನಾಸತ್ಯದಿಂದ ನೆಕ್ಸ್ಟ್ ಕ್ಲಾಸ್ ಐ ಆಮ್ ನಾಟ್ ಗೋಯಿಂಗ್ ಟು ಟೀಚ್ ಯು ದ ಮೀನಿಂಗ್. ಇತೀದಂ ಕೀರ್ತನೀಯಸ್ಯ ಅಲ್ಲಿಂದ ಶ್ಲೋಕವನ್ನ ಹೇಳ್ಕೊಡಕ್ಕೆ ಶುರು ಮಾಡ್ತೀನಿ. ಓಕೆ, ಈಗ ಶುಕ್ಲಾಂಬರಧರಂ ವಿಷ್ಣು ಅಲ್ಲಿಂದ ಶಾಂತಾಕಾರಂ ಛಾಯಾಯಾಂ ಪಾರಿಜಾತಸ್ಯ ಅಲ್ಲಿವರೆಗೂ ಒಂದ್ಸಲ ಪಾರಾಯಣ ಮಾಡ್ಬೇಡ. ಓಕೆ, ಎವ್ರಿಬಡಿ ಮ್ಯೂಟ್. 2 minutes ಅಲ್ಲಿ ಆಗೋಗುತ್ತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣವೇ. ಇಲ್ಲಿ ಸರ್ವಜಿಷ್ಣವೇ ಬರ್ತಾ ಅಲ್ಲಿ ಸರ್ವಜಿಷ್ಣವೇ ಬರ್ತಾ? ನಂಗೆ ಕನ್ಫ್ಯೂಷನ್ ಆಗೋಯ್ತು. ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಶ್ರೀ ವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತ. ಶ್ರೀ ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂಕಮರ್ಚಂತ ಪ್ರಾಪ್ನುಯುರ್ಮಾನವಾ ಶುಭಂ. ಕೋ ಧರ್ಮಃ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಶ್ರೀ ಭೀಷ್ಮ ಉವಾಚ ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಃ ಸತತೋತ್ಥಿತಃ. ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯನ್ ಸ್ತುಮನ್ ನಮಸ್ಯಂಶ್ಚ ಯಜಮಾನಸ್ತಮೇವ ಚ. ಅನಾದಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವದುಃಖಾತಿಗೋ ಭವೇತ್. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ
लोकनाथं महद्भूतं सर्वभूतभवोद्भवम् येष मे सर्वधर्माणां धर्मोऽधिकतमो मतः यद्भक्त्या पुण्डरीकाक्षं स्तवैरर्चेन्नरः सदा परमं यो महत्तेजः परमं यो महत्तपः परमं यो महद्ब्रह्मा परमं यः परायणम् परित्राणां परित्रम्यो मङ्गलानां च मङ्गलम् दैवतं देवतानां च भूतानां यो व्ययः पिता यतः सर्वाणि भूतानि भवन्त्यादियुगागमे यस्मिंश्च प्रलयन्यान्ति पुनरेव युगक्षये तस्य लोकप्रधानस्य जगन्नाथस्य भूपते विष्णोर्नाम सहस्रं मे शृणु पापभयापहम् ज्ञानिनामानि गौणानि विख्यातानि महात्मनः ऋषिभिः परिगीतानि तानि वक्ष्यामि भूतये ऋषिर्नाम्नां सहस्रस्य वेदव्यासो महामुनिः छन्दोऽनुष्ठुप् तथा देवो भगवान् देवकीसुतः अमृतांशुद्भवो बीजं शक्तिर्देवकीनन्दनः त्रिसामा हृदयं तस्य शान्त्यर्थे विनियुज्यते विष्णुं जिष्णुं महाविष्णुं प्रभविष्णुं महेश्वरम् अनेकरूपदैत्यान्तं नमामि पुरुषोत्तमम् अस्य श्रीविष्णोर्दिव्यसहस्रनामस्तोत्रमहामन्त्रस्य श्रीवेदव्यासो भगवान् ऋषिः अनुष्ठुप्छन्दः श्रीमहाविष्णुः परमात्मा श्रीमन्नारायणो देवता अमृतांशोद्भवो भानुरिति बीजम् देवकीनन्दनः स्रष्ठेति शक्तिः उद्भवः क्षोभणो देव इति परमो मन्त्रः शङ्खबृन्नन्दकी चक्रीति कीलकम् शार्ङ्गधन्वा गदाधर इत्यस्त्रम् रथाङ्गपाणिरक्षोभ्य इति नेत्रम् त्रिसामा सामगः सामेति कवचम् आनन्दं परब्रह्मेति योनिः ऋतुः सुदर्शनः काल इति दिग्बन्धः श्रीविश्वरूप इति ध्यानम् श्रीमहाविष्णुप्रीत्यर्थे सहस्रनाम पारायण जपे विनियोगः ध्यानम् क्षीरोधन्वत्प्रदेशे शुचिमणिविलसत्सैकतैर्मौक्तिकानां मालाक्लृप्तासनस्थस्फटिकमणिनिभैर्मौक्तिकैर्मण्डिताङ्गः शुभ्रैरभ्रैरदभ्रैरुपरि विरचितैर्मुक्तपीयूषवर्षैः आनन्दीनः पुनीयादरिनलिनगदा शङ्खपाणिर्मुकुन्दः भूः पादौ यस्य नाभिर्वियदसुरनिलश्चन्द्रसूर्यौ च नेत्रे कर्णामाशाशिरौ द्यौर्मुखमपि दहनो यस्य मास्तेयमब्धिः अन्तस्थं यस्य विश्वं सुरनरखगो भोगिगन्धर्वदैत्यैः चित्रं रम्यते तं त्रिभुवनवपुषं विष्णुमीशं नमामि ॐ नमो भगवते वासुदेवाय शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्ध्यानगम्यं वन्दे विष्णुं भवभयहरं सर्वलोकैकनाथम् मेघश्यामं पीतकौशेयवासं श्रीवत्साङ्कं कथिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथं नमः समस्तभूतानाम् आदिभूताय भूभृते
अनेकरूपरूपाय विष्णवे प्रभविष्णवे सशङ्खचक्रं सकिरीटकुण्डलं सपीतवस्त्रं सरसीरुहेक्षणं सहारवक्षस्थलशोभिकौस्तुभं नमामि विष्णुं शिरसा चतुर्भुजम् छायायां पारिजातस्य हेमसिंहासनोपरि आसीनमम्बुदश्याममायताक्षमलङ्कृतम् चन्द्राननं चतुर्बाहुं श्रीवत्साङ्कितवक्षसं रुक्मिणी सत्यभामाभ्यां सहितं कृष्णमाश्रये कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै श्रीमन्नारायणायेति समर्पयामि सर्वं श्रीकृष्णार्पणमस्तु. ಸೊ ನೆಕ್ಸ್ಟ್ ಕ್ಲಾಸು ಪಾರಾಯಣ ಮತ್ತೆ ಶ್ಲೋಕಾನ್ ಕಂಟಿನ್ಯೂ ಮಾಡೋಣ. ಇನ್ ಅನದರ್ 2 or 3 classes we must finish the shlokas. ಓಕೆ, ಮತ್ತೆ ಶ್ಲೋಕ ಇನ್ ಜಾಸ್ತಿ ಇಲ್ಲ, ಬರೀ ಫಲಶ್ರುತಿ ಅಷ್ಟೇನೆ. ಫಲಶ್ರುತಿ ಮೀನಿಂಗು ತುಂಬಾ ಏನಿಲ್ಲ, ಇಂಟ್ರಿಕೇಟ್ ಮೀನಿಂಗ್ ಅಂತ ಏನಿಲ್ಲ. ದ ಮೇನ್ ಮೀನಿಂಗ್ ಇರೋದೇ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಇದ್ದ ವನಮಾಲೀಗದೀಶಾರಿಂಗೆ, ಅಲ್ಲಿವರೆಗೂನೆ ದ ಮೇನ್ ಮೀನಿಂಗ್. ಅದರಲ್ಲಿ ಗೂಢಾರ್ಥಗಳು ಬೇಕಾದಷ್ಟು ಅಡಗಿದೆ. ಬಟ್ ಇತೀದಂ ಕೀರ್ತನೀಯಸ್ಯ ಮೀನಿಂಗ್ ದೆನ್ ಅಂಡ್ ದೇರ್ ಇಟ್ ಸೆಲ್ಫ್ ಐ ಕ್ಯಾನ್ ಟೆಲ್ ಯು, ನೋ ಪ್ರಾಬ್ಲಮ್. ಆದಾಗ ಅಲ್ಲೇ ಹೇಳ್ಬಿಡ್ತೀನಿ. ಅರ್ಥ ಆಯ್ತಾ ಇವತ್ತು ಹೇಳಿದ್ದೆಲ್ಲ ಎಲ್ರಿಗೂ? ಓಕೆ. ನಾನು ವಿಜಯದಶಮಿ ಆಗೋವರೆಗೂ ಕಾಂಪನ್ಸೇಷನ್ ಕ್ಲಾಸ್ ಕೊಡಲ್ಲ, ಈವನ್ ಫಾರ್ ದ ಸ್ಯಾಟರ್ಡೆ ಬ್ಯಾಚ್, ಬಿಕಾಸ್ ಕೆಲವರು ಗೆಸ್ಟ್ಗಳು ಬರ್ತಾ ಇರ್ತಾರೆ, ನೀವೇ ಎಲ್ಲೋ ಹೋಗ್ತಾ ಇರ್ತೀರಾ. ಕೈಂಡ್ ಆಫ್ ಫೆಸ್ಟಿವಿಟಿ ಸೀಸನ್ ಅಲ್ವಾ, ಎವ್ರಿಬಡಿ ವಿಲ್ ಬಿ ಆಕ್ಯುಪೈಡ್. ನನಗೂ ಮನೆಯಲ್ಲಿ ಬೆಳಗ್ಗೆ ಎಲ್ಲ ಪೂಜೆ ಆಗುತ್ತೆ, ಮತ್ತೆ ಸಾಯಂಕಾಲ ಆರತಿ. ಕೈಂಡ್ ಆಫ್ ಏನೋ ತರ ಆಕ್ಯುಪೈಡ್. ಎನಿವೇ ಆಲ್ ದಿಸ್ ಆಕ್ಯುಪೇಷನ್ ಇಸ್ ಫಾರ್ ಅಸ್. ಸರ್ಟನ್ ಪೇನ್ ಇಸ್ ಅ ಪ್ಲೆಜರ್, ಇಟ್ಸ್ ನಾಟ್ ಅ ಪ್ರೆಷರ್ ಟು ಅಸ್ ಅಲ್ವಾ. ನಾವೇ ಇದೆಲ್ಲ ಮಾಡ್ಕೊಳ್ಳೋದು, ನಮಗೋಸ್ಕರನೇ ನಾವು ಮಾಡ್ಕೊಳ್ಳೋದು. ಬಟ್ ಆಫ್ಟರ್ ವಿಜಯದಶಮಿ ನಿಮ್ದು ಎಷ್ಟು ಕ್ಲಾಸು? ದೇ ಶುಡ್ ಬಿ 1 ವಿಷ್ಣು ಸಹಸ್ರನಾಮ, 1 ಸ್ಯಾಟರ್ಡೆ ಬ್ಯಾಚ್ ಕ್ಲಾಸ್ ಅಲ್ವಾ, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸೆಷನ್. ಸೊ ನಿಮ್ದು 3 ಕ್ಲಾಸ್ ಟೋಟಲಿ. ಅದನ್ನ ಆಫ್ಟರ್ ವಿಜಯದಶಮಿ ಬಿಫೋರ್ ನವೆಂಬರ್ ಐ ಆಮ್ ಗೋಯಿಂಗ್ ಟು ಕವರ್. ಪ್ಲೀಸ್ ಕೋಆಪರೇಟ್ ವಿತ್ ಮೀ. ಒಂದೊಂದ್ ದಿನ ಬಂದ್ಬಿಡಿ, ಯಾಕಂದ್ರೆ ನವೆಂಬರ್ ಅಲ್ಲಿ ನಾನು ಫೀಲ್ಡ್ ಟ್ರಿಪ್ ಹೋದಾಗ ಪೂರ್ತಿ 1 ತಿಂಗಳು ಇರಲ್ಲ. ನಾನು ಅದಕ್ಕೆ ಕಾಂಪನ್ಸೇಷನ್ ಕೊಡಕ್ ಆಗಲ್ಲ, ಯಾಕಂದ್ರೆ 1 ತಿಂಗಳ ಕ್ಲಾಸ್ ಎಲ್ಲ 4 ಕ್ಲಾಸ್ ಎಲ್ಲ ಹೈಲಿ ಇಟ್ ಇಸ್ ನಾಟ್ ಪಾಸಿಬಲ್ ಟು ಗಿವ್. ಆಮೇಲೆ ಬರೀ ಕಾಂಪನ್ಸೇಷನ್ ಅಲ್ಲೇ ಕೂತ್ಕೋಬೇಕು, ರೆಗ್ಯುಲರ್ ಆಗಲ್ಲ ಆಮೇಲೆ. ಅದಕ್ಕೆ ಸೊ ಬಿಫೋರ್ ಐ ಲೀವ್ ಫಾರ್ ದ ಫೀಲ್ಡ್ ಟ್ರಿಪ್ ಐ ಆಮ್ ಗೋಯಿಂಗ್ ಟು ಗಿವ್. ಬಟ್ ಫೀಲ್ಡ್ ಟ್ರಿಪ್ ಹೋದ್ ಮಾತ್ರ ಕ್ಲಾಸ್ ಇಲ್ಲ ಅಂತ ತಿಳ್ಕೊಬೇಡಿ. ಇಫ್ ಪಾಸಿಬಲ್ ಐ ವಿಲ್ ಮೇಕ್ ಯು ಟು ಪ್ರಾಕ್ಟೀಸ್ ಸರ್ಟನ್ ಥಿಂಗ್ಸ್, ಆಯ್ತಾ. ಮೇ ಬಿ 2 ವಾರ ಇರಲ್ಲ, 2 ವಾರ ಇರಬಹುದು, ಗೊತ್ತಿಲ್ಲ. 1 ವಾರ ಅಂತೂ ಇರುತ್ತೆ, 4 ವಾರ ತಪ್ಸಲ್ಲ, 3 ವಾರ ಇಲ್ಲದೆ ಇರಬಹುದು. ಅಥವಾ 1 ವಾರ ನೀವೇ ಎಲ್ರೂ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಹಿಯರ್ ಆಫ್ಟರ್ವರ್ಡ್ಸ್ ಒಂದು ತಿಳ್ಕೊಳ್ಳಿ, 1 ಲೆವೆಲ್ ಬಂದ್ಮೇಲೆ ಅಕಸ್ಮಾತ್ ಗುರು ಇಲ್ಲ ಅಂದ್ರೆ ನೀವುಗಳೇ ಲಾಗಿನ್ ಆಗ್ಬಿಟ್ಟು somebody should handle the class. ఇది చెప్తామా, ఇది రివైజ్ చేసుకుంటామా, లేకపోతే ఎవరినైనా మీరే నేమకం చేసి ఇది కొంచెం అర్థం చెప్పండి దీనికి. అలాగే వచ్చేది. మా గురుగారు మాకంతా చేస్తా ఉంటుండే అలాగే. ಭಾಗವತ ಬರೀ ಹೇಳ್ಕೊಟ್ಬಿಟ್ಟು ಕಳಿಸ್ತಾ ಇರ್ಲಿಲ್ಲ. ಟುಡೇ ಇಫ್ ದೇರ್ ಇಸ್ ನೋ ಭಾಗವತಂ ಯು ಹ್ಯಾವ್ ಟು ಡೂ ದ ಚಾಪ್ಟರ್ ಅನ್ನೋರು ನಾವು ಮಾಡ್ತಾ ಇದ್ವಿ. ಹಂಗೆ ನಿಮಗೂ ಬರುತ್ತೆ, ಆಯ್ತಾ. ದಟ್ ಇಸ್ ಹೌ ಯು ಹ್ಯಾವ್ ಟು ಡೂ, ಕಲ್ಟಿವೇಟ್. ವಿಲ್ ಸಿ. ಆದಷ್ಟು ನಾನು ತಪ್ಸಲ್ಲ, ಅಕಸ್ಮಾತ್ ತಪ್ಪೋ ಸಂದರ್ಭ ಬಂದ್ರೆ ನೀವು ಆ ತರ ಯುಟಿಲೈಸ್ ಮಾಡ್ಕೊಳ್ಳಿ ಆ ಟೈಮ್. ಓಕೆ, ಮುಗ್ಸೋಣವಾ? ಸಿ ಯು ಇನ್ ದ ನೆಕ್ಸ್ಟ್